ಇದ್ರದ್ದು ವೈಶ್ವಾನರಂದು ಎಲ್ಲ ಹೇಳ್ತಾ ಇದ್ರಲ್ಲ, ಹೌದು. ಅದನ್ನ ತಿಳ್ಕೊಳಕ್ಕೆ ಉಪಾಸನ ಸಾಧನಾ ಮಾರ್ಗ ಒಂಚೂರು ಹೇಳಿ ಗುರುಗಳೇ. ತುಂಬಾ ಸುಲಭ. ಏನ್ ನಿಯಮಗಳು ಇಟ್ಕೋಬೇಕು, ನಿಯಮಗಳ ಏನಿರ್ಬೇಕು, ಉಪಾಸನೆಗಳ ಏನಿರ್ಬೇಕು, ಎಲ್ಲ ಉಪಾಸನೆಗೂ ಕಾಮನ್ ನಿಯಮ ಹೇಳಿದ್ದಾರೆ. ಉಪಾಸನೆಗೆ ಮೊದಲು ಸುಳ್ಳು ಹೇಳಬಾರ್ದು, ಸತ್ಯ, ಭೋಗಾಸಕ್ತಿ ಇರಬಾರ್ದು, ವೈರಾಗ್ಯ ಇರಬೇಕು, ಶಮದಮ ಗುಣ ಇರಬೇಕು, ಏಕಾಗ್ರತೆ ಇರಬೇಕು, ನಿಷ್ಠೆ ಇರಬೇಕು, ಆಮೇಲೆ ದೇವತಾ ಪರಿಚಯ ಮಾಡ್ಕೋಬೇಕು, ಏಕಾಂತ ವಾಸ ಮಾಡಬೇಕು, ಆಹಾರ ನಿಯಮ ಫಾಲೋ ಮಾಡಬೇಕು, ಆಹಾರ ನಿಯಮ ಕಟ್ಟಿಟ್ಟ ಫಾಲೋ ಮಾಡಬೇಕು, ಆಮೇಲೆ ಹವಿಷ್ಯಾನ್ನ ತಿನ್ಬೇಕು. ಯಾವುದೇ ಶಾಸ್ತ್ರ ನಿಂದಿದ ಆಹಾರ ಅಭಕ್ಷ್ಯ ಭಕ್ಷಣ ಅಪೇಯ ಪಾನ ಮಾಡಬಾರ್ದು, ಆಮೇಲೆ ಭೋಗಾಸಕ್ತಿ ಇರಬಾರ್ದು, ಲೌಕಿಕ ವಿಷಯಕ್ಕೆ ಹೋಗಬಾರ್ದು, ಟಿವಿ ಪೇಪರು ಈ ಕರೋನಾ ಆ ವಿಚಾರ ಹೆಚ್ಚಿಗೆ ಜಾಸ್ತಿ ತಲೆ ಕಡಬಾರ್ದು. ಸರ್ವದಾ ಆ ವೈಶ್ವಾನರಾತ್ಮನಲ್ಲಿ ಪರಮ ಪ್ರೇಮವನ್ನು ಇಟ್ಕೊಂಡು ನಿರಂತರವಾಗಿ ಆ ವೈಶ್ವಾನನೇ ನಾನಾಗಿದ್ದೀನಿ ಭಾವನೆ ಮಾಡ್ತಾ ಕೂತ್ಕೋಬೇಕು. ಅದು ಪೂರ್ಣ A to Z ತಿಳ್ಕೋಬೇಕು. ತಲೆಯಿಂದ ಶಿಖ ನಖ ಪರ್ಯಂತವಾಗಿ ಆ ದೇವತಾ ಪರಿಚಯ ಮಾಡ್ಕೊಂಡು ಆ ದೇವತೆಯೇ ನಾನಾಗಿದ್ದೀನಿ ಅಂತ ಹೇಳಿ ಅಭಿಮಾನ ಪಟ್ಕೊಂಡು ಪರಿಚ್ಛಿನ್ನ ಭಾವನೆ ಬಿಟ್ಟು ಸಮಸ್ತರಲ್ಲೂ ಸರ್ವಭೂತಗಳಲ್ಲೂ ಪ್ರೇಮ, ಸರ್ವಭೂತಗಳಲ್ಲೂ ದಯೆ, ಸರ್ವಭೂತಗಳಲ್ಲೂ ಏಕಾತ್ಮತೆ ಏನು ಕಂಡ್ಕೊಂಡು ಪರಮ ಪ್ರೇಮದಿಂದ ಕೂತ್ಕೊಂಡು ಭಾವನೆ ಮಾಡ್ತಾ ಇದು ಬಿಟ್ರೆ ವಿತಿನ್ 6th month 6 ತಿಂಗಳಿಗೆ ಸಾಕ್ಷಾತ್ಕಾರ ಆಗತ್ತೆ. 6 ತಿಂಗಳು ಖಂಡಿತ ಆಗತ್ತೆ. ನಾನು ಹೇಳಿದ ನಿಯಮ ಪಾಲನೆ ಮಾಡ್ಬೇಕು. ಈ ನಿಯಮ ಪಾಲನೆ ಮಾಡದಿದ್ರೆ ಆಗಲ್ಲ. ಓಂ ಖಂಡಿತ ಆಗುತ್ತೆ. ಶ್ರುತಿ ಸುಳ್ಳಲ್ಲ, ಶ್ರುತಿ ಸತ್ಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಇತ್ಯೇತದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವಿಷ್ಯತಿ ಸರ್ವಮೋಂಕಾರ ಏವ ಯಚ್ಚಾನ್ಯತ್ರಿಕಾಲಾತೀತಂ ತದಮಿತೋಂಕಾರ ಏವ ಸರ್ವಜ್ಞೇತದ್ಬ್ರಹ್ಮ ಅಯಮಾತ್ಮಾ ಬ್ರಹ್ಮ ಸ್ವಯಮಾತ್ಮ ಚತುಷ್ಪಾದ ಜಾಗರಿತಸ್ಥಾನೋ ಬಹಿಷ್ಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿ ಮುಖಃ ಸ್ಥೂಲಭೃಗ್ವೈಶ್ವಾನರಃ ಪ್ರಥಮಃ ಪಾದಃ ಸ್ವಪ್ನಸ್ಥಾನೋ ಅನ್ನಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿ ಮುಖಃ ಪ್ರವಿಲಿಪ್ತಭೃಗ್ತೈಜಸೋ ದ್ವಿತೀಯಃ ಪಾದಃ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ಕಂಚನ ಸ್ವಪ್ನಂ ಪಶ್ಯತಿ ಸುಷುಪ್ತಂ ಸುಷುಪ್ತಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಏವ ಆನಂದಮಯೋಸ್ಯಾನಂದಪರಿಚೇತೋ ಪ್ರಾಜ್ಞಸ್ತುತೀಯಃ ಪಾದಃ ಏಷ ಸರ್ವೇಶ್ವರಃ ಏಷ ಸರ್ವಜ್ಞಃ ಏಷೋऽन्तರ್ಯಾಮಿ ಏಷ ಯೋನಿಃ ಸರ್ವಸ್ಯ ಪ್ರಭವಾಪ್ಯೋಧಿಭೂತಾನಾಂ ಮಂತ್ರೈತೆ ಶ್ಲೋಕಾ ಭವಂತಿ ಬಹಿಷ್ಪ್ರಜ್ಞಾ ವಿಪರ್ವಿಶ್ವೋऽತ್ಯन्तಃ ಪ್ರಜ್ಞಸ್ತುತೈಜಸಃ ಅನಪ್ರಾಜ್ಞಸ್ತಥಾ ಪ್ರಾಜ್ಞಃ ಏವ ತ್ರಿಧಾ ಸ್ತುತಃ ದಕ್ಷಿಣಾಭಿಮುಖೇ ವಿಷ್ಣೋ ಮನಸ್ಯन्तಸ್ತುತೈಜಸಃ ಆಕಾಶೇ ಚ ಪ್ರಾಜ್ಞಸ್ತ್ರಿಧಾ ದೇಹೇ ವ್ಯವಸ್ಥಿತಃ ವಿಶ್ವೋಧಿಸ್ಥೂಲವಂ ನಿತ್ಯಂ ತೈಜಸಃ ಪ್ರವಿವಿಕ್ತಭುತ್ ಆನಂದಭುತ್ ತಥಾ ಪ್ರಾಜ್ಞಸ್ತ್ರಿಧಾ ಭೋಗಂ ನಿಬೋಧತ ಸ್ಥೂಲಂತರ್ವೇದೇ ವಿಶ್ವಂ ಪ್ರವಿಲಿಪ್ತಂ ತು ತೈಜಸಂ ಆನಂದಶ್ಚ ತಥಾ ಪ್ರಾಜ್ಞಂ ತ್ರಿಧಾ ಧೃತಿಂ ನಿಬೋಧತ ವಿಶುದ್ಧಾಮಸು ಯದ್ಭೋಜ್ಯಂ ಭೋಕ್ತಾ ಯಸ್ಯ ಪ್ರಕೀರ್ತಿತಃ ವೇದೈತದುಭಯಂ ಯಸ್ತೋ ಸಪಂಚಾನೋ ನ ಲಿಪ್ಯತೆ ಪ್ರಭವಃ ಸರ್ವಭಾವಾನಾಂ ಸದಾ ವಿಧಿ ವಿನಿಶ್ಚಯಃ ಸರ್ವಂ ಜನಯತಿ ಪ್ರಾಣಶ್ಚೈತೋಂ ಪುರುಷಃ ಪೃಥಕ್ ವಿಭೋಜಂ ಪ್ರಸವಂತನ್ಯೇ ಮನ್ಯಂತೆ ಸೃಷ್ಟಿಚಿन्तಕಾಃ ಸ್ವಪ್ನಮಾಯಾಸರೂಪೇತಿ ಸೃಷ್ಟಿರನ್ಯೇ ವಿಕಲ್ಪಿತಾಃ ಇಚ್ಛಾಮಾತ್ರಮನಭೋ ಸೃಷ್ಟಿರ್ಹಿ ಸೃಷ್ಟೋ ವಿನಿಶ್ಚಿತಾಃ ಕಾಲಾತ್ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿन्तಕಾಃ ಭೋಗಾರ್ಥಂ ಸೃಷ್ಟಿರನ್ಯೇ ಕ್ರೀಡಾನ್ಯೇ
समिति चापरे देवस्यैष स्वभावोऽयमाप्तकामस्पृहास्पृहा प्रज्ञन्न वैष्प्रज्ञन्नो वैषप्रज्ञन्न प्रज्ञानघनन्न प्रज्ञन्ना प्रज्ञम् अदृष्टमव्यवहार्यमद्राह्यमलक्षणमचिन्त्यमव्यपदेशमेकात्मत्ययासारं प्रपञ्चोपशमं शान्तं शिवमद्वैतं तत्सं मन्यन्ते सहात्मा स विज्ञेयः अद्वैते श्लोका भवन्ति निवृत्ते सर्वदुःखानां ईशानः प्रभवव्ययः अद्वैतः सर्वभावानां देवस्तुर्यो विवस्वतः कार्यकारणवद्भूताविश्येते विश्वदैकतो प्राज्ञः कारणबद्धस्तु भूतो तुर्येण सिद्ध्यतः आत्मानं न पराश्चैव सत्यं नाभिजानृतम् प्राज्ञः किञ्चन वेत्ति तुर्यन्तः सर्वदा देवस्याग्रहणं तुल्यं वयोप्राज्ञतुल्ययोः बीजनिद्रायुधः प्राज्ञः सा चतुर्येण सिद्ध्यते स्वप्ननिद्रायुधावादो प्राज्ञस्त्वस्वप्ननिद्रया नैव च स्वप्नं तुर्ये पश्यन्ति निश्चिताः अन्यथा विषदः स्वप्नो निद्रादत्वमजानतः विपर्यासेतयोः क्षीणे तुरीयं पदमश्नुते ಹೇಳ್ತೀರಾ ಸ್ವಲ್ಪ ಪೇಜ್ ನಂಬರ್ स्वप्नमद्वैतं बुध्यते तदा प्रपञ्चो यदि विद्येत विवर्तेत न संशयः मायामात्रविदद्वैतमद्वैतं परमार्थः विकल्पो विनिवर्तेत कल्पितो यदि केनचित् वदेशादयं पादो ज्ञाते प्रीतं न विद्यते ज्ञानं सुप्रदानै चिरतरनिकरं व्यापिदव्याप्योगान् भोगान् सविष्टान् पुनरभिजनोद्भासितान् कामजन्यान् विहीत्वा सर्वान् विशेषान् स्वपितिमद्रकं मायया बोधयन्नो माया सङ्क्रातुरीयं परमृतपदं ब्रह्मयत्तन्नतोऽस्मि यो विश्वात्मा विषयान् काश्यभोगान् सविष्टान् पश्चाच्चान्यान् स्वमतिविभवान् ज्योतिषास्तेन सूक्ष्मान् सर्वानेतान् पुनरभिषणैः स्वात्मनिष्ठापयित्वा हित्वा सर्वान् विशेषान् विगतगुणगणस्वात्मसोरस्तुरीयः ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो मुनिषिभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानः प्रत्यगच्छो ब्रह्मैवाहमस्मि ब्रह्मैवाहमस्मि स्तुतिभुराणं प्रणामं नमामि भगवत्पादं शङ्करं लोकशङ्करम् यत्पादाम्बुजचिन्तनं तनुमतां सन्तानशाखायते भाष्यं यत्फणितं चिरन्तनगवी हय्यङ्गवीनायते यस्याज्ञा अखिललोकमौलिवलभी मालासु मालायते तस्मै शङ्करदेशिकाय नमसां साहस्रमाशास्महे श्रीमते शङ्करार्याय धीमते बुद्धशक्तये नमोऽस्त्वद्वैतसिद्धान्तस्थापनोपात्तमूर्तये ಇದು ಶೃಂಗೇರಿ ಜಗದ್ಗುರುಗಳು ಹೇಳಿದಂತ ಶ್ಲೋಕ ಸುರೇಶ್ ಕಳಿಸಿದ್ರು. ತುಂಬಾ ಚೆನ್ನಾಗಿತ್ತು ಶ್ಲೋಕ, ಅದಕ್ಕೋಸ್ಕರ ನಾನು ಹೇಳಿದೆ. ಅದ್ಭುತವಾದ ಶ್ಲೋಕಾರ್ಥ ಮಾತ್ರ. ಯತ್ಪಾದಾಂಬುಜ ಏನೋ ಯಾವ ಶಂಕರಾಚಾರ್ಯರ ಪಾದಕಮಲಗಳನ್ನ ಯಾವ ಶಂಕರಾಚಾರ್ಯರ ಪಾದಕಮಲವನ್ನು ಸ್ಮರಣೆ ಮಾಡುವುದು ಶರೀರಗಳಿಗೆ ಅವ್ರ ಸಂತಾನ ತುಂಬಾ ಬೆಳೆಯುತ್ತೆ.
ಯಾರ ಮಾತು ಆದಂತ ಬೆಣ್ಣೆ ತುಪ್ಪದಂತೆ ಇದೆಯೋ, ಯಾರ ಆಜ್ಞೆ ಶಂಕರಾಚಾರ್ಯ ಆಜ್ಞೆಯು ಎಲ್ಲರಿಗೂ ಒಳ್ಳೆ ಮಾಲೆಯಾಗಿದೆಯೋ, ಶಿಖೆಗೆ ತೊಳ್ಳ ಮಾಲೆಯಾಗಿದೆಯೋ ಅಂತ ಶಂಕರಾಚಾರ್ಯಗೆ ಸಾವಿರಾರು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ. ಸಾವಿರಾರು ನಮಸ್ಕಾರ. ನಮಸ್ಕಾರ. ಧೀಮತೆ ಶಕ್ತಯೇ ನಮೋಸ್ತ್ವದ್ವೈತ ಸಿದ್ಧಾಂತ ಸ್ಥಾಪನೋಪಾತ್ತ ಮೂರ್ತಯೇ. ಬುದ್ಧಿ ಸಿದ್ಧಾಂತವನ್ನು ಸಿದ್ಧ ಮಾಡಿದವರು, ಉಜ್ಜೀವನ ಮಾಡಿದವರು ಅಂತ. ಎಲ್ಲಿವರೆಗಾಗಿತ್ತು ನಿನ್ನೆ? ಶ್ಲೋಕ ಆಗ್ಬೇಕು, ಮಂತ್ರ ಆಗ್ಬೇಕು. ಅದ ಪೂರ್ತಿ ಆಯ್ತಾ ಇದು? ಮಧ್ಯ ನಿಂತಿಲ್ಲ ಇಲ್ಲ. ಅಂದ್ರೆ ನಾವು ವೈಶ್ವಾನರನ್ನ ದಾಟ್ಕೊಂಡು ತೇಜಸ್ಸಿನ ಬಂದಿದ್ವಿ ನಿನ್ನೆ ತೇಜಸ್ಸಿನ ವಿಚಾರವು ವರ್ಣಿ ಮುಗೀತು. ಆ ತೇಜಸಾತ್ಮನ ಪಡ್ಕೊಂಡ ಮೇಲೆ ಅಲ್ಲಿನ ಮುಂದಿನ ಮೆಟ್ಲು ಪ್ರಾಜ್ಞನ ಮೆಟ್ಲು, ಪ್ರಾಜ್ಞಾತ್ಮನಿಗೆ ಹೋಗ್ಬೇಕು. ವಸ್ತುತಃ ನಾವುಗಳೆಲ್ಲರೂ ಕೂಡ ವೈಶ್ವಾನರ ಸ್ವರೂಪರೂ ಹೌದು, ಹಿರಣ್ಯಗರ್ಭ ಸ್ವರೂಪರು, ತೇಜಸ್ವಿ ಸ್ವರೂಪರು ಹೌದು. ಸ್ಥೂಲೋಪಾಧಿಯಿಂದ ಕೂಡಿಕೊಂಡವರಾದರೆ ನಮಗೆ ವೈಶ್ವಾನರ ಅಂತ ಹೆಸರು. ನಾವು ಸೂಕ್ಷ್ಮೋಪಾಧಿಯಿಂದ ಕೂಡಿಕೊಂಡವರಾದರೆ ನಮಗೆ ತೇಜಸ ಹಿರಣ್ಯಗರ್ಭ ಅಂತ ಹೆಸರು. ಈ ಎರಡು ಪ್ರಕಾರವಾದ ಉಪಾಧಿಯನ್ನು ಬಿಟ್ಟವರಾದರೆ ಪ್ರಾಜ್ಞರು ನಮಗೆ ಹೆಸರು. ಇದು ಮೂರು ಕಲ್ಪಿತ, ಇದು ಮೂರು ನನ್ನಲ್ಲಿ ಇಲ್ಲ ಅಂತ ತಿಳ್ಕೊಂಡರೆ ಆ ತಿಳಿದ ಆತ್ಮನಿಗೆ ತುರಿಯ ಅಂತ ಹೆಸರು. ತುರಿಯ ಇಲ್ಲ, ಈ ಮೂರಾಗಿ ಅವನೇ ತೋರೋದು. ನಮ್ಮ ಪರಮಾರ್ಥ ಸ್ವರೂಪವು ಎಲ್ಲಿವರೆಗೂ ನಾವು ಅದನ್ನ ಕಂಡುಕೊಳ್ಳೋಲ್ಲ, ತಿಳ್ಕೊಳ್ಳೋದಿಲ್ಲ, ಅದು ಈ ಮೂರಲ್ಲಿ ಒಂದು ಕಡೆ ತೋರ್ಕೋತಾನೇ ಇರತ್ತೆ. ಇಲ್ಲ ಎಚ್ಚರ ಕನಸು ನಿದ್ದೆ ಅಂತ ಅವಸ್ಥೆ, ಅದನ್ನು ನೋಡುವ ಆತ್ಮನು ವಿಶ್ವ ತೇಜಸ ಪ್ರಾಜ್ಞನು, ಅದು ನಮಗೆ ಹೆಸರು. ನಮ್ಮ ದೇಹ ಕಷ್ಟಕ್ಕೆ ಸೀಮಿತವಾದರೆ ನಾಗರಾಜ, ಸುರೇಶ, ರವೀಂದ್ರ, ಪದ್ಮ ಅವರು, ಮಲ್ಲಿಕಮ್ಮ, ಮೀನಮ್ಮ ಈ ಬರುತ್ತೆ. ಅದು ಪರಿಚ್ಛಿನ್ನ ಅಭಿಮಾನ ಬಿಟ್ಟರೆ ಆ ಜೀವನಿಗೆ ಸಮಷ್ಟಿ ಉಪಾಧಿ ಮಾಡ್ಕೊಂಡ್ರೆ ಅವನಿಗೆ ಹೆಸರು ವೈಶ್ವಾನರ ಅಂತ. ನಾಗರಾಜ ವೈಶ್ವಾನರ ಇಬ್ಬರಲ್ಲ. ದೇಹ ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ನಾಗರಾಜ, ದೇಹವಷ್ಟೇ ಅಭಿಮಾನ ಬಿಟ್ಟು ಇಡೀ ವಿಶ್ವಾತ್ಮನಾಗಿದ್ದೀನಿ ಅಂತ ತಂದ್ಕೊಂಡ್ರೆ ಅವರೇ ವೈಶ್ವಾನರ. ಅವನಿಗೆ ವೈಶ್ವಾನ ಸುಖನಾದ ಅವರಿಗೆ ತನಗಿಂತ ಬೇರೆ ಯಾವುದೂ ಇಲ್ವೇ ಇಲ್ಲ. ಇಡೀ ಜಗತ್ತಿನ ಎಲ್ಲಾ ಜೀವರು ನಾನೇ, ಎಲ್ಲಾ ಗಿಡಮರ ಬಳ್ಳಿಗಳು ನಾನೇ, ಎಲ್ಲಾ ಪ್ರಾಣಿಗಳು ನಾನೇ, ಸಮಸ್ಯೆ ಇದು ಬೇಕು ಬೇಡ ಅಂತ ಪ್ರಶ್ನೆಯೇ ಇಲ್ಲ. ಬೇಡ ಬೇಕು ಅನ್ನೋದು ನನಗಿಂತ ಬೇರೆ ಯಾವುದೂ ಇಲ್ಲವೇ ಇಲ್ಲ, ಬೇಡ ಅಂತ ಬಿಡೋಕೆ ಯಾವುದೂ ಇಲ್ಲವೂ ಇಲ್ಲ. ಅದೇ ಸ್ಥೂಲ ಪ್ರಪಂಚವೇ ಕೇವಲ ಮನಸ್ಸಿನ ಪ್ರತ್ಯಯ ಮಾತ್ರ, ಮನಸ್ಸಿನ ನಿಂತಿರೋದು, ಮನಸ್ಸೇ ಆಗಿರೋದು ಅಂತ ಹೇಳಿ ಆ ರೀತಿ ಇಟ್ಕೊಂಡು ಆ ಮನೋಪಾಧಿಕನಾದ ತನಗೆ ತೈಜಸ ಹಿರಣ್ಯ ಸೂತ್ರಾತ್ಮ ಅಂತ ಹೆಸರು ಬರುತ್ತೆ. ಅದನ್ನು ದಾಟಿ ಈಗ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಕಂಚನ ಸ್ವಪ್ನಂ ಪಶ್ಯತಿ, ಸುಷುಪ್ತಂ ಸುಷುಪ್ತಸ್ಥಾನ ಏಕೀಭೂತಃ ಜ್ಞಾನಘನ ಏವ ಆನಂದಮಯೋ ಹ್ಯಾನಂದಭುಕ್ ಚೇತೋಮುಖ ಪ್ರಾಜ್ಞಸ್ತೀಯ ಪಾದಃ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ಸ್ವಪ್ನಂ ಪಶ್ಯತಿ ತತ್ಸುಷುಪ್ತಂ ಸುಷುಪ್ತಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಏವ ಆನಂದಮಯೋ ಹ್ಯಾನಂದಭುಕ್ ಚೇತೋಮುಖ ಪ್ರಾಜ್ಞಸ್ತೀಯ ಪಾದಃ. ಭಾಷ್ಯ ಮಾಡುವ. ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಸ್ಥಾನಃ ಏಕೀಭೂತಃ ಪ್ರಜ್ಞಾನಘನಃ ಏವ ಆನಂದಮಯಃ ಆನಂದಭುಕ್ ಚೇತೋಮುಖಃ ಪ್ರಾಜ್ಞಃ ತೃತೀಯಃ ಪಾದಃ. ಯತ್ರ ಅಂತ ಶುರು ಮಾಡ್ಕೊಂಡಿದ್ದಾರೆ. 5ನೇ ಮಂತ್ರ ಯತ್ರ ಅನ್ನೋದು ತ್ರಲ್ ಪ್ರತ್ಯಯ. ಸಂಸ್ಕೃತದಲ್ಲಿ ತ್ರಲ್ ಪ್ರತ್ಯಯಕ್ಕೆ 2 ಅರ್ಥ. ಯಸ್ಮಿನ್ ಕಾಲೇ, ಯಸ್ಮಿನ್ ದೇಶೇ ಅಥವಾ ಯಸ್ಮಿನ್ ಸ್ಥಾನೆ, 2 ತಗೊಂಡ್ರು. ಯಾವ ಸ್ಥಾನದಲ್ಲಿದ್ದಾಗ ಅನ್ನೋದು ಅನುಭವ ಪ್ರಧಾನವಾಗಿ, ವ್ಯವಹಾರ ದೃಷ್ಟಿಯಿಂದ ಯಾವ ಕಾಲದಲ್ಲಿ ಅಂತ. ಇವಾಗ ಅಲ್ಲಿ ಕಾಲ ಇಲ್ಲ, ಸುಷುಪ್ತಿಯಲ್ಲಿ ಕಾಲ ಇಲ್ಲ. ಆ ವ್ಯವಹಾರದಲ್ಲಿ ನಿದ್ದೆ ಮಾಡಿದಾಗ ಆಗ ಅನ್ನೋದು ಕಾಲ. ನಿದ್ದೆ ಮಾಡುತ್ತಿರುವಾಗ ಅನ್ನೋದು ಏನ್ ಹೇಳುತ್ತೆ, ಆಗ ಅನ್ನೋದು ಕಾಲ ಹೇಳುತ್ತೆ. ನಿದ್ದೆಯ ಅನುಭವ ಅಂತ ತಗೊಂಡ್ರೆ ಸ್ಥಿತಿ. ಹಾಗೆ 2 ತಗೊಂಡ್ರು. ಯತ್ರ ಅಂದ್ರೆ ಯಾವ ಸುಷುಪ್ತಿ ಅನುಭವದಲ್ಲಿ, ಸುಷುಪ್ತಿ ಕಾಲದಲ್ಲಿ, ಸುಪ್ತಃ ಅಂದ್ರೆ ಅಯಂ ಜೀವ ಸುಪ್ತಃ, ಈ ಜೀವನು ಚೆನ್ನಾಗಿ
ಸುಪ್ತಹನ ಅಳಿದ ಸುಪ್ತಹನ ಸುಪಿ ವಿಶ್ವಕ್ಷಯೆ ಪೂರ್ತಿ ಅಡಗಿದವನು ಅಂತ. ಸುತರಾಮ್ ಸುಪ್ತಃ ಸುಪ್ತಃ ಅಂತ ಎರಡು ಸುಕಾರ ಪೂರ್ತಿ ಮಲಗಿದಾನೆ ಅಂದ್ರೆ ನಕಂಚನ ಕಾಮಂ ಕಾಮ. ಕಾಮ ಶಬ್ದ ಪುಲ್ಲಿಂಗವಾದಿಂದ ಕಂಚನ, ಯಾವ ಒಂದು ಬಯಕೆಯನ್ನೂ ಬಯಸಲ್ಲ. ಎರಡು ಬಯಕೆಯೇ. ಯಾವ್ದಿರೋ ಬೇಡ ಅನ್ನೋದು ಬಯಕೆನೆ, ಬೇಕು ಅನ್ನೋದು ಬಯಕೆನೆ. ನಿಮ್ಗೆ ಜ್ವರ ಬೇಡ ಅನ್ನೋದು ಬೇಕು, ನಮ್ಗೆ ದಾರಿದ್ರ್ಯ ಬೇಡ ಅನ್ನೋದು ಬೇಕು ಅಲ್ಲ, ನಮ್ಗೆ ಕಷ್ಟ ಬೇಡ ಅನ್ನೋದು ಬೇಕು. ಕಷ್ಟ ಬೇಡ ಅನ್ನೋದು ಬೇಡ ಅಂದ್ರೆ ಕಷ್ಟ ಬೇಕು ಅಂತ ಬಿಡುತ್ತೆ. ಕಷ್ಟ ಬೇಡ ಅನ್ನೋದು ಬೇಕು, ಅದು ಎಲ್ಲವೂ ಬೇಕುವೆ. ಹಾಗೆ ಸುಖ ದುಃಖ ಎರಡೂ ಎಲ್ಲೂ ಇಲ್ಲವೋ, ಯಾವ ಬಯಕೆಯನ್ನು ಬಯಸೋದಿಲ್ವೋ. ನಕಂಚನ ಕಾಮಂ ಅಂತ ಇದ್ದಾರೆ. ಕಂಚನ ಶಬ್ದ ಯಾವ ಆಧ್ಯಾತ್ಮಿಕವಾದ, ಆದಿಭೌತಿಕವಾದ, ಆದಿದೈವಿಕವಾದ, ಲೋಕಾಂತರ ಯಾವ ಬಯಕೆಯನ್ನು ಬಯಸಲ್ಲ. ಎಲ್ಲಿದ್ದಾಗ? ನಿದ್ದೆಯಲ್ಲಿದ್ದಾಗ. ಯಾಕೆ ಬಯಸಲ್ಲ ಹೇಳಿ? ಬಯಸೋದಕ್ಕೆ ಇನ್ಸ್ಟ್ರೂಮೆಂಟೇ ಇಲ್ಲ, ಬಯಸೋದಕ್ಕೆ ವಸ್ತುವೇ ಇಲ್ಲ. ನಚುತ ದ್ವಿತೀಯಮಸ್ತಿ, ದ್ವೈತ ಪ್ರಪಂಚವೇ ಇಲ್ಲ ನಿದ್ರಾ ಕಾಲದಲ್ಲಿ ಅಥವಾ ನಿದ್ರಾನುಭವದಲ್ಲಿದ್ದಾಗ. ಇನ್ನೊಂದೆಂಬುದೇ ಇರುವುದಿಲ್ಲ ಅವನಿಗೆ, ಇನ್ನೊಂದೆಂಬುದೇ ಬಯಕೆ ಬರಲ್ಲ. ಬಯಸೋದಕ್ಕೆ ಇನ್ಸ್ಟ್ರೂಮೆಂಟ್ ಆದ ದೇಹೇಂದ್ರಿಯ ಮನಸ್ಸೂ ಇಲ್ಲ, ಅದು ಬಯಕೆ ಇಲ್ಲ. ಹಾಗೆ ನಕಂಚನ ಸ್ವಪ್ನಂ ಪಶ್ಯತಿ. ನೋಡಿ, ಬಹಳ ಮುಖ್ಯವಾದ ಪದ ಇದು. ಯಾವೊಂದು ಸ್ವಪ್ನವನ್ನೂ ಕಾಣಲ್ಲ ಅಂದ್ರೆ ಎಚ್ಚರ ಕನಸು ಎರಡನ್ನೂ ಸ್ವಪ್ನ ಅಂತ ಇದ್ದಾರೆ. ಬಹಳ ಇದನ್ನ ಇಟ್ಕೊಂಡೆ ಗೌಡಪಾದರು ಸ್ವಪ್ನದಾಗ ಅದು ಅನ್ಯಥಾ ಗೃಹತ ಸ್ವಪ್ನ, ಆತ್ಮನಿಗಿಂತ ಬೇರೆಯಾಗಿ ಇನ್ನೊಂದನ್ನು ಅರಿಯೋದಲ್ಲ ಸ್ವಪ್ನ ಅಂದ್ಬಿಟ್ಟು. ಆತ್ಮನನ್ನು ಬಿಟ್ಟು ಆತ್ಮ ವ್ಯತಿರಿಕ್ತವಾಗಿ ಇನ್ನೊಂದನ್ನು ಅರಿತೀನಿ ಅಂದ್ರೆ ಅದು ಸ್ವಪ್ನ. ಜ್ಞಾನಿಗಳ ದೃಷ್ಟಿಯಲ್ಲಿ ಅದು ಇಲ್ಲದನ್ನು ನೋಡುದು. ಸ್ವಪ್ನ ಅಂದ್ರೆ ಸುಳ್ಳನ್ನು ನೋಡುದು ಅಂತ. ನಾವು ಎಚ್ಚರದಲ್ಲಿ ಏನ್ ನೋಡ್ತಿದ್ರು ಅದು ಪರಮಾರ್ಥ ಆಗೋದು ಇಲ್ಲದ್ದು, ಪರಮಾರ್ಥ ಪರಬ್ರಹ್ಮವೇ ಆಗಿರೋದು. ಆದ್ರೆ ಇದೇನ್ ನೋಡ್ತೀವಲ್ಲ ಅದು ಸುಳ್ಳು, ಅದೇ ಆ ಸ್ವಪ್ನ ಅಂತ. ಯಾವ ಕನಸನ್ನು ಕಾಣುವುದಿಲ್ಲವೋ ಅಂದ್ರೆ ಇದು ದ್ವೈತ ದರ್ಶನವೇ ಇರುವುದಿಲ್ಲವೋ ಅಂತ ಅರ್ಥ. ದ್ವೈತ ದರ್ಶನ ಎಲ್ಲೆಲ್ಲಿರೋದು? ಎಚ್ಚರ ಕನಸಲ್ಲಿ ಎರಡಲ್ಲೂ ಇದೆ ಅಲ್ವನಾ. ಇನ್ನೊಂದನ್ನು ನೋಡೋದು ಎಲ್ಲಿದೆ? ಇನ್ನೊಂದನ್ನು ನೋಡೋದು ಅರ್ಥ ಏನು ಗೊತ್ತಾ? ಏನರ್ಥ? ತನಗಿಂತ ಬೇರೆ ಮರ ಇದೆ, ಗೋಡೆ ಇದೆ, ಜನ ಇದೆ, ಪ್ರಪಂಚ ಇದೆ, ಪ್ರಾಣಿ ಪಕ್ಷಿ ಇದೆ, ಪಂಚಭೂತ ಇದೆ. ಅದು ನಿನಗಿಂತ ಬೇರೆ ತಾನು ನೋಡ್ತಾ ಇದೆಯಾ? ನೀನೇನ್ ನೋಡ್ತಾ ಇದೀಯ? ಬೇರೆ ನೋಡ್ತಾ ಇದೆಯಾ? ನೀನೇ ನೋಡ್ತಾ ಇದೆಯಾ? ಎಲ್ಲವನ್ನೂ ಬೇರೆ ಅಂತ ನೋಡ್ತಿರೋದು. ಕುರ್ಚಿ ನೀನೇ ನೋಡ್ತಾ ಇದೆಯಾ? ನೀನು ಬೇರೆ ಅಂತ ನೋಡ್ತಿರೋದು. ಬೇರೆ ನೋಡೋದೆಲ್ಲ ಸ್ವಪ್ನ. ನಾನೇ ನಿನ್ ನೋಡೋಕ್ಕಾಗ್ತಾ? ಆ ಗೋಡೆ ನಾನೇ ನೋಡೋಕ್ಕಾಗ? ನಿನಗೆ ಗೋಡೆ ಮನೆ ಹೊಡೆದು ಬಿಟ್ಟಾಗತ್ತಾ? ಮತ್ತೆ ಬೇರೆ ಅಂತ ನೋಡ್ತಿರೋದು. ಹೆದರ್ಕೋಬೇಡ, ಏನು ಹೆದರ್ಕೋತೇನಿಲ್ಲ. ಏನು ಫ್ರಾಂಕ್ ಆಗಿ ಕೇಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಹೊರತು ನಾನು ಪ್ರಶ್ನೆ ಮಾಡಿದ್ರೆ ನಂಗೆ ಅಜ್ಞಾನ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ, ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ, ನಾನು ದಡ್ಡ ಅಂತ ಅಂತಾರೆ ಅಂತ ಅದೆಲ್ಲ ಅನ್ಕೋಬೇಡ. ಈ ಬಂದಿರೋದೇ ತಿಳ್ಕೊಳ್ಳೋಕೆ ಹೊರತು ಪುಣ್ಯಕ್ಕಾಗಿ ಬಂದಿಲ್ಲ. ನೀವು ಪುಣ್ಯ ಬೇಕು ಅಂದ್ರೆ ದೇವಸ್ಥಾನ ಹೋಗಿ ಪೂಜೆ ಮಾಡ್ತಿರ್ತಾರಲ್ಲ, ಕೂತ್ಕೊಳ್ಳಿ, ಅಲ್ಲಿ ಆ ರುದ್ರಪಾರಣ ಆಗತ್ತೆ ಕೇಳಿ, ಪೂಜೆ ಅಷ್ಟಾರ್ಥ ಕೇಳಿ. ಪುಣ್ಯ ಅಪೇಕ್ಷೆ ಇರೋರು ವೇದಾಂತಕ್ಕೆ ಬರಬಾರ್ದು. ಲೌಕಿಕ ದುಡ್ಡು ಬೇಕು, ಮಕ್ಕಳು ಬೇಕು ಅನ್ನೋರು ವೇದಾಂತಕ್ಕೆ ಬರಬಾರ್ದು. ಇಹಲೋಕದ ಸುಖ ಯಾವ್ದು ಬೇಕು ಅನ್ನೋರು ವೇದಾಂತಕ್ಕೆ ಬರಬಾರ್ದು. ಪರಲೋಕದ ಸತ್ಯ ಕಂಡ್ಕೋಬೇಕು ಅನ್ನೋರು ಮಾತ್ರ ವೇದಾಂತಕ್ಕೆ ಬರಬೇಕೆ ಹೊರತು ಸತ್ಯಕ್ಕಿಂತ ಬೇರೆ ಏನ್ ಅಪೇಕ್ಷೆ ಪಟ್ಟು ಅವ್ರು ಯಾರು ವೇದಾಂತಕ್ಕೆ ಬರಬಾರ್ದು. ವೇದಾಂತದಲ್ಲಿ ಅದನ್ನು ಕೊಡಿಸೋಲ್ಲ, ಮಕ್ಕಳು ಕೊಡಿಸಲ್ಲ, ದುಡ್ಡು ಕೊಡಿಸಲ್ಲ, ಆರೋಗ್ಯ ಕೊಡಿಸಲ್ಲ. ಸತ್ಯ ಏನದನ್ನು ತಿಳಿಸ್ತೀನಿ ಹೊರಟಿದೆ ವೇದಾಂತ ಶಾಸ್ತ್ರ. ಆದ್ರಿಂದ ನಕಂಚನ ಕಾಮಂ ಕಾಮ ಇದೆ. ಯಾವ ಒಂದು ಬಯಕೆಯನ್ನು ಬಯಸೋದಿಲ್ಲ ನಿದ್ರಾಕಾಲದಲ್ಲಿ ಈ ಜೀವನು. ಮಧ್ಯದಾಗಿ ಜೀವತ್ವವೇ ಇರೋಲ್ಲ, ಜೀವನಾಗಿಯೇ ಇರಲ್ಲ. ಹಾಗಾಗಿ ಅಧ್ಯಾತ್ಮದ ದೇಹೇಂದ್ರಿಯ ಮನೋಬುದ್ಧಿ ಇರಲ್ಲ, ಆದಿಭೌತಿಕ ಪಂಚಭೂತ ಇರಲ್ಲ, ಆದಿದೈವಿಕ ಇರಲ್ಲ, ಪದಾರ್ಥ ಇರಲ್ಲ, ಬಯಕೆ ಇರಲ್ಲ. ಅದಕ್ಕೆ ಹೆಸರೇನೋ ಸುಷುಪ್ತಂ. ಸೂರ್ಯನು ಸುತರಾಮ್. ಸುಪ್ತಮನೆ ಚೆನ್ನಾಗಿ ಮಲಗೋದಂದ್ರೆ ಕನಸಿನಲ್ಲೂ ಮಲಗಿರ್ತೀವಿ, ಮಲಗಿದ್ದಾಗ ಕನಸು ಬರುತ್ತೆ ಅನ್ನೋದು. ಮಲಗಿದವನಿಗೆ ಕನಸು, ಮಲಗಿದವನಿಗೆ ನಿದ್ರೆ ಸುಷುಪ್ತಿ. ಆದ್ರೆ ಮಲಗೋದಲ್ಲಿ ನಿದ್ರೆಯಲ್ಲಿ ಎರಡು ತರಹ. ಎಚ್ಚರದಂತೆ ಇನ್ನೊಂದನ್ನು ಕಾಣುವ ನಿದ್ರೆ ಒಂದು, ಅದಕ್ಕೆ ಕನಸು ಅಂತ ಹೆಸರು. ಇನ್ನೊಂದನ್ನು ಕಾಣದೇ ಇರೋ ನಿದ್ರೆ ಒಂದಿದೆ, ಅದಕ್ಕೆ ಹೆಸರೇನು? ಸುಷುಪ್ತಿ, ಗಾಢ ನಿದ್ರೆ. ಕನ್ನಡದಲ್ಲಿ ಏನಂತಾರೆ? ಗಾಢ ನಿದ್ರೆ, ತನಿ ನಿದ್ರೆ, ಗಾಢ ನಿದ್ರೆ. ಸ್ವಾಮಿ ತನಿ ನಿದ್ರೆ ಅಂತ ಹೇಳಿದ್ದಾರೆ. ತನಿ ಅಂದ್ರೆ ಪ್ಯೂರ್ ಅಂತ ಅರ್ಥ. ಪ್ರಿಸ್ಟೈನ್, ಪ್ಯೂರ್. ತನಿಯಿಂದ ಅದಷ್ಟು ಮಾತ್ರ ಇರ್ತಕ್ಕಂಥ. ತನಿ ಎರಿಯೋದು ಅಂದ್ರೆ ಆ ತನಿ ಎರಿಯೋದು ಅಂದ್ರೆ ಶುದ್ಧವಾದಂತಹ ಹಾಲನ್ನು ಹಾಕೋದು ಅಂತ. ಅದು ನೀರು ಬೆರೆಸಬಾರ್ದು ಅಂತ. ತಾನು ಶುದ್ಧನಾಗಿ ಹೋಗೋ ಎರಿಬೇಕು. ಅಲ್ಲಿ ಹೋಗುವಾಗಲೂ ಶುದ್ಧವಾಗಿ ಹೋಗಿ ಎರಿಬೇಕು.
ಮುಟ್ಟಿಸ್ಕೋಬಾರ್ದು, ಒದ್ದೆ ಬಟ್ಟೆಯಲ್ಲೇ ಹೋಗಿ ಹಾಕ್ಬೇಕು. ತನಿನೇ ಶುದ್ಧ, ತನಿಂದ ಪ್ಯೂರು, ಅದಂತ ಅರ್ಥ. ತನಿ ನಿದ್ರೆ ಕೇವಲ ಯಾವ ದ್ವೈತದ ಸಂಪರ್ಕವೂ ಇಲ್ಲದೆ ಅದಕ್ಕೆ ಪ್ಯೂರ್ ಆಗಿ ತಾನೇ ತಾನಾಗಿರ್ತದೆ. ನಿಜ ಹೇಳೋದಾದ್ರೆ ವಸ್ತುಸ್ಥಿತಿ ಕಡೆಯಿಂದ ಅದು ಪರಮಾತ್ಮನೇ, ಎಚ್ಚರ ಕಲಶನ ಕಡೆಯಿಂದ ಹೋದ್ರೆ ಇದರ ಬೀಜಾವಸ್ಥೆ ಮತ್ ಬರ್ತೀವಲ್ಲ. ಅದೇ ಜ್ಞಾನದಿಂದ ಅಲ್ಲಿ ಸೇರಿದ್ರೆ ಮತ್ ಬಂದ್ರು ತೋರಿಕೆ ಆಗತ್ತೆ, ಮತ್ ಬಂದಿರಲ್ಲ. ಅಜ್ಞಾನದಿಂದ ಅಲ್ಲಿ ತಿಳ್ಕೊಳ್ಳೋದೇನೆ, ಅಜ್ಞಾನದಿಂದ ಅಜ್ಞಾನ ಇಟ್ಕೊಂಡು ಹೋಗಲ್ಲ, ತಿಳ್ಕೊಳ್ಳದೆ ಹೋಗೋದನ್ನೇ ಅಜ್ಞಾನದಿಂದ ಹೋಗೋದು ಅಂತ ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಜ್ಞಾನ ಇಟ್ಕೊಂಡು ಹೋಗ್ತಾನೆ, ಅಜ್ಞಾನ ತಗೊಂಡು ಹೋಗ್ತಾನೆ. ಅಜ್ಞಾನ ವಸ್ತು ಅಲ್ಲ. ಅಜ್ಞಾನವನ್ನು ಕಳ್ಕೊಳ್ಳದೆ ಹೋದ್ರೆ ಅಲ್ಲೂ ಅಜ್ಞಾನ ಬೀಜರೂಪವಾಗಿದ್ದೇ ಇರುತ್ತೆ. ಅದಕ್ಕೆ ಹೆಸರೇನು ಇದಕ್ಕೆ ನಿದ್ರೆಗೆ? ಸುಷುಪ್ತ, ಗಾಢ ನಿದ್ರೆ. ಆ ಸುಷುಪ್ತ ಸ್ಥಾನ. ಗುರುಗಳೇ, ಹೇಳ್ತಾ ನಿದ್ರೆಗೂ ಸ್ವಪ್ನಕ್ಕೂ ಏನ್ ಕನೆಕ್ಷನ್? ನಿದ್ರೆ ಇರ್ಲೇಬೇಕಾ ಸ್ವಪ್ನ ಬೀಳಕ್ಕೆ? ಅಲ್ಲ, ಸ್ವಪ್ನದಲ್ಲಿ ಬೇಕಾ ಬೇಡವಾ ಸ್ವಪ್ನಕ್ಕೆ? ಅಲ್ಲ, ನಮ್ಮ ಬೇಕು ಬೇಡ ಮೇಲೆ ನಿಂತಿಲ್ಲ, ಅವಸ್ಥೆ ತಾನಾಗಿ ತೋರುತ್ತೆ. ಎಚ್ಚರವೂ ಬೇಕು ಬೇಡ ಮೇಲೆ ಬರಲ್ಲ. ಎಚ್ಚರ ಆಗುವುದಕ್ಕೆ, ಕನಸು ಬರುವುದಕ್ಕೆ, ನಿದ್ದೆ ಬರುವುದಕ್ಕೆ ಜೀವನಕ್ಕೆ ಸ್ವಾತಂತ್ರ್ಯ ಇಲ್ಲ. ಅವನ ಸ್ವಾತಂತ್ರ್ಯ ಮೀರಿ ಬರುತ್ತೆ, ತಾನಾಗೆ ಬರೋದು. ಎಚ್ಚರ ಹುಟ್ಟೋದಕ್ಕೆ ಹೇಗೆ ಸ್ವಾತಂತ್ರ್ಯ ಇಲ್ವೋ, ಎಚ್ಚರವಾಗೋದಕ್ಕೂ ಸ್ವಾತಂತ್ರ್ಯ ಇಲ್ಲ, ಕನಸು ಬರೋದಕ್ಕೂ ಸ್ವಾತಂತ್ರ್ಯ ಇಲ್ಲ, ನಿದ್ದೆ ಬರೋದಕ್ಕೂ ಸ್ವಾತಂತ್ರ್ಯ ಇಲ್ಲ. ತಾನಾಗೆ ಸ್ವಪ್ನಕ್ಕೆ ನಿದ್ರೆ ಇರ್ಬೇಕಾ ಇಲ್ವಾ ಅಂತ. ಸ್ವಪ್ನಕ್ಕೆ ನಿದ್ದೆ ಇರಬೇಕು, ಎಚ್ಚರ ದೃಷ್ಟಿನ ಹೇಳ್ತೀವಿ. ನಿದ್ದೆಯನ್ನು ಸ್ವಪ್ನವನ್ನು ಕಾಣುತ್ತಿರುವಾಗ ನಾವು ನಿದ್ದೆ ಮಾಡ್ತಾ ಇದ್ದೀವಿ, ಅವ್ರಿಗೆ ಅನುಭವ ಇಲ್ಲ. ಸ್ವಪ್ನವನ್ನು ಕಾಣುತ್ತಿರುವ ಜೀವನಿಗೆ ಆ ಟೈಮಲ್ಲಿ, ಇವಾಗ ನಮ್ಗೆ ನಾವಿಲ್ಲಿ ಎಚ್ಚರದ ಓಡಾಡ್ತಿದೀವಲ್ಲ, ನಾವು ಎಲ್ಲೋ ಮಲಗಿ ಇಲ್ಲಿ ಓಡಾಡ್ತಾ ಇದೀವಿ ಅಂತ ಒಪ್ಕೊಳ್ತೀವ? ಇವಾಗ ನಾವು ಎಲ್ಲೋ ಮಲಗಿಬಿಟ್ಟು ಇಲ್ಲಿ ಯಾಕೆ ನಾವು ಓಡಾಡ್ತಿರ್ಬಾರ್ದು, ವ್ಯವಹಾರ ಮಾಡ್ತಿರ್ಬಾರ್ದು, ಯಾರೋ ನಿಮ್ಗೆ ಪ್ರಶ್ನೆ ಮಾಡಿದ್ರೆ ನೀವು ಅದನ್ನ ಹೆಂಗೆ ಇಲ್ಲ ಅಂತೀರಾ? ಇವಾಗ ಕನಸಿನಲ್ಲಿ ಯಾರಾದ್ರೂ ಬಂದ್ಬಿಟ್ಟು ನೀನ್ ಎಷ್ಟದ ಮಲಗಿದ್ಯಾ ಕಣೋ, ಇಲ್ಲಿ ಸುಮ್ಮನೆ ಓಡಾಡ್ತಾ ಇದೀಯಾ ಅಂತಂದ್ರೆ ಅಲ್ಲಿ ಒಪ್ಕೊಳ್ತಾ ಇದ್ನಾ? ಕನಸಿನಲ್ಲಿ ಓಡಾಡ್ತಿರುವ ಮನುಷ್ಯ ಈ ಎಚ್ಚರದಲ್ಲಿ ಮಲಗಿಬಿಟ್ಟು ಇಲ್ಲಿ ಕನಸಿನಲ್ಲಿ ಓಡಾಡ್ತಾ ಇದೀಯಾ ಅಂತ ಯಾರಾದ್ರೂ ಅಲ್ಲಿ ಹೇಳ್ತಾ ಇದ್ರೆ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಆ ತರಹ ಕನಸು ಬಂದು ಇಟ್ಕೊಳ್ಳಿ. ಆ ತರಹ ಕನಸು ಬಂದ್ರೆ ಅಲ್ಲಿ ಒಪ್ಕೊಳ್ತಿದ್ನ ಅವನು? ನೀವು ಹುಚ್ಚುದಿಲ್ಲ. ಇವಾಗ ಹೇಗೆ ನಾವು ಒಪ್ಕೊಳ್ವಾ? ಇವಾಗ್ಲೂ ನಾವು ಎಲ್ಲೋ ಮಲಗಿದ್ದು ಈ ರೀತಿ ಕನಸು ಕಾಣ್ತಾ ಇದೀವಿ ಅಂತ ಯಾರಾದ್ರೂ ನಿಮ್ಗೆ ಆರ್ಗ್ಯೂ ಮಾಡಿದ್ರೆ ನಿಮ್ಗೆ ಅಲ್ಲ ಅಂತ ಅನ್ನೋದಕ್ಕೆ ಇನ್ನೊಂದು ಇದಿಲ್ಲ, ಆಧಾರ ಇಲ್ಲ. ಯಾಕೆ ಆಗಿರ್ಬಾರ್ದು? ಒಂದಿದೆ ಗುರುಗಳೇ, ನಾವು ಒಂದ್ ವ್ಯಕ್ತಿ ಇನ್ನೊಂದ್ ವ್ಯಕ್ತಿ ನಿದ್ರೆ ಹೋಗೋದ್ ನೋಡ್ತೀವಲ್ಲ, ಇನ್ನೊಂದ್ ವ್ಯಕ್ತಿ ನೋಡೋದು ನಿಮ್ಮ ಮನಸ್ಸು, ಇನ್ನೊಂದ್ ವ್ಯಕ್ತಿ ಅನುಭವ ನಿಮ್ಗಾಗಲ್ಲ, ನಿಮ್ಮ ಅನುಭವ ಆಗಲ್ಲ. ವ್ಯಕ್ತಿ ನಿಮ್ಮ ಅನುಭವ ಹೊರತು ಅವನ ಅನುಭವ. ಕಲ್ಪನೆ ಏನು ಅಂದ್ರೆ ನಿದ್ದೆ ಹೋದಾಗ ಸ್ವಪ್ನ ಬರುತ್ತೆ ಅಂತ. ಅದು ಎಚ್ಚರ ದೃಷ್ಟಿಯಿಂದ ಅನುಭವ ಆ ತರ ಹೇಳತ್ತೆ. ಅನುಭವ ಹೇಳಲ್ಲ, ಅನುಭವ ಹೇಳಲ್ಲ. ಸ್ವಪ್ನ ಅಂತ ಪೂರ್ತಿ ಕೇಳಿ. ಅನುಭವ ಹಾಗೆ ಹೇಳಲ್ಲ. ನಾವು ಎಚ್ಚರದ ದೃಷ್ಟಿಯಿಂದ ಆ ರೀತಿ ನಾವು ಕಲ್ಪಿಸ್ಕೊತಾ ಇದ್ವಿ. ನಾವು ಮಲ್ಕೊಂಡಾಗ ನಿದ್ದೆ ಬರುತ್ತೆ, ಮಲ್ಕೊಂಡಾಗ ಕನಸು ಬರುತ್ತೆ, ರಾತ್ರಿ ಕನಸು ಬರುತ್ತೆ, ದೇಹದೊಳಗೆ ಕನಸು ಬರುತ್ತೆ. ಇದಿಷ್ಟು ಎಚ್ಚರದ ಭಾವನೆಯಿಂದ ದೂಷಿತವಾದ ಸ್ಟೇಟ್ಮೆಂಟ್ಗಳು. ನಿಜವಾಗಿ ಅನುಭವ ಪ್ರಧಾನ ನೋಡಿದ್ರೆ ಆ ಕನಸಿನಲ್ಲಿದ್ದಾಗ ನಾನು ಮಲಗಿ ಕನಸು ಕಾಣ್ತಾ ಇದ್ದೀನಿ ಅಂತ ಅನುಭವ ಆಗೋಲ್ಲ. ಹಗಲಲ್ಲಿ ಮಲಗಿದ್ದಾಗಲೂ ಕನಸು ಬರುತ್ತೆ, ಹಾಗೆ ರಾತ್ರಿ ಕನಸು ಬರುತ್ತೆ ಅಂತ ಸುಳ್ಳು. ಆಮೇಲೆ ದೇಹದೊಳಗೆ ಕನಸು ಬರುತ್ತೆ ಅಂತ ಎಚ್ಚರ ಬುದ್ಧಿ ಹೇಳುತ್ತಲ್ಲ. ಕನಸಿನಲ್ಲಿದ್ದಾಗ ದೇಹದ ಹೊರಗೆ ಬೆಟ್ಟ ನೋಡ್ತಾನೆ ಹೊರತು, ದೇಹದ ಹೊರಗೆ ಸಮುದ್ರ ಸೂರ್ಯಚಂದ್ರ ನೋಡ್ತಾನೆ ಹೊರತು, ದೇಹದೊಳಗೆ ಸಮುದ್ರ ಬೆಟ್ಟ ಸೂರ್ಯಚಂದ್ರ ನೋಡಲ್ಲ ಕನಸಿನಲ್ಲಿ. ಇಲ್ಲಿ ಹೇಗೆ ನೋಡ್ತೀವೋ ಹಾಗೆ ನೋಡ್ತಾನೆ. ಮುಂದೆ ಸ್ಪಷ್ಟವಾಗಿದೆ. ಗೌಡಪಾದರು 4:41 ಶ್ಲೋಕದಲ್ಲಿ ಶಂಕರಾಚಾರ್ಯರು ಸ್ಪಷ್ಟವಾಗಿ ಬರೆದುಬಿಟ್ಟಿದ್ದಾರೆ. ಏನಂತ? ಎಚ್ಚರದಂತೆಯೇ ಕನಸು ಸಮಾನವಾಗಿ ತೋರುವಂಥದ್ದೇ ಹೊರತು ಆ ಎಚ್ಚರದ ವಾಸನೆಯಿಂದ ತೋರುತ್ತೆ ಅನ್ನೋದು ಎಚ್ಚರ ಬುದ್ಧಿ ಮಾಡಿದ ಮೋಸ ಅಂತ ಅಂದ್ಬಿಟ್ಟಿದ್ದಾರೆ. ಕೆಲವರು ಕನಸಿನಲ್ಲಿ ಓಡಾಡ್ತಾರಲ್ಲ, ಅದು ಯಾವ ಸ್ಥಿತಿ? ಕೆಲವರು ಕನಸಿನಲ್ಲಿ ಎತ್ತಿ ಓಡಾಡ್ತಾರಂತಾರಲ್ಲ, ಅದು ಯಾವ ಸ್ಥಿತಿ? ಅದು ಅವರಿಗೆ ಹೇಳ್ಬೇಕು. ನಿಮ್ಮ ಕಡೆ ನೋಡುವ ಕನಸಿನ ನಿದ್ರಾವಿಹಾರ ಸ್ಥಿತಿ ನಾವು ಅಂತೀವಿ. ನಿದ್ರಾವಿಹಾರ ಸ್ಥಿತಿ ಅನ್ನೋದು ನಮ್ಮ ಎಚ್ಚರವನ್ನು ಅವನ ಕನಸಿನ ಓಡಾಟವನ್ನು ಕೂಡಿಸಿ ಹೇಳುವ ಮಾತು. ಅದು ಅವನ ಅನುಭವ ತಗೊಂಡ್ರೆ ಅವನಿಗೆ ಅದು ತತ್ಕಾಲಿಕ ಎಚ್ಚರವೇ. ಅದು ಅವನಿಗೆ ನಿದ್ರಾವಿಹಾರ ಸ್ಥಿತಿ ಅನುಭವ ಆಗಲ್ಲ. ಓಡಾಡುವಾಗ ಆ ಜೀವಿಗೆ ಆ ಕಾಲಕ್ಕೆ ಅದು ಎಚ್ಚರವೇ. ಕನಸಿನಲ್ಲಿದ್ದವನಿಗೆ ಆ ಕಾಲಕ್ಕೆ ಹೇಗೆ ಅದು ಎಚ್ಚರವೋ, ಕನಸಿನಿಂದ ಎಚ್ಚರವಾಗದೆ ಓಡಾಡ್ತಾ ಇದ್ದೀವಿ ನಾವಂತೀವಲ್ಲ ಎಚ್ಚರದವರು. ನಾವು ನಿದ್ರಾವಿಹಾರ ಸ್ಥಿತಿ ನಾವಂದ್ರೆ ಓಡಾಡುವ ಆತನಿಗೆ ಅದು ಎಚ್ಚರಾವಸ್ಥೆಯೇ. ಅದು ನಿದ್ರಾವಿಹಾರ ಸ್ಥಿತಿಗೆ ಅವನು ಅನ್ಕೊಳ್ಳಲ್ಲ. ನೋಡಿ 4:41
ನತು ಜಾಗರಿತಾತ್ ಉತ್ಪದ್ಯಮಾನಾನ್ ಪಶ್ಯತಿ ಬರೆದಿದ್ದಾರೆ. ತತ್ರೈವ ಪಶ್ಯತಿ ನತು ಜಾಗರಿತಾತ್ ಉತ್ಪದ್ಯಮಾನಾನ್. ಎಚ್ಚರದ ವಾಸನೆಯಿಂದ ಉಂಟಾದದ್ದನ್ನೇ ನೋಡಲ್ಲ, ಅಲ್ಲಿಯೇ ಸ್ವತಂತ್ರವಾಗಿ ನೋಡ್ತಾನೆ. ಇಲ್ಲಿ ಹೇಗೆ ಸ್ವಪ್ನದ ವಾಸನೆಯಿಂದ ನಾವು ನೋಡಲ್ಲ ಅಂತ ಅಂತೀವೋ, ಅಲ್ಲೂ ಜಾಗೃತಿನ ವಾಸನೆಯಿಂದ ನೋಡ್ತೀವಿ. ಸುಳ್ಳು ಶಂಕರಾಚಾರ್ಯರು ಕ್ರಿಸ್ಟಲ್ ಕ್ಲಿಯರ್ ಹೇಳ್ಬಿಟ್ಟಿದ್ದಾರೆ, ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಎಚ್ಚರದ ಭಾವನೆಯಿಂದ ವಾಸನೆಯಿಂದ ಈ ರೀತಿ ಅನ್ಸತ್ತೆ ಹೊರತು, ಅದಕ್ಕೆ ವೇದಾಂತ ಶಾಸ್ತ್ರ ಅನುಭವ ಶಾಸ್ತ್ರ. ಅನುಭವಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕೇ ಹೊರತು ಅನುಮಾನಕ್ಕೆ ತರ್ಕಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬಹುದು. ಅನುಮಾನ ಊಹೆ ಆಗಲಿ ತರ್ಕವಾಗಲಿ ಅದು ಎಚ್ಚರದ ಭಾವನೆ ದೃಷ್ಟಿಯಿಂದ ದೂಷಿತವಾದ ದೋಷದಿಂದ ಕೂಡಿಕೊಂಡದ್ದಾದ ಅಂಶ ಇರುತ್ತೆ ಅದರಲ್ಲಿ. ಎಚ್ಚರದ ದೃಷ್ಟಿಯನ್ನು ಬೇಕೇ ಮುಂದೆ ಸ್ಪಷ್ಟವಾಗುತ್ತೆ. ಓದ್ತಾ ಓದ್ತಾ ಎಲ್ಲ ಕ್ಲಿಯರ್ ಆಗುತ್ತೆ. ಭಾಷ್ಯಕಾರ ಕ್ಲಿಯರ್ ಮಾಡ್ಬಿಡ್ತಾರೆ. ನಾವು ಮಲಕೊಂಡ ಕನಸ ಆಗತ್ತೆ ಎಚ್ಚರದ ಬುದ್ಧಿ, ಆದ್ರೆ ಮಲಕೊಂಡವರಿಗೆ ಮಲಕೊಂಡ ಕನಸು ಅನ್ಸೋದೇ ಇಲ್ಲ. ಅನಾದಿ ನಿದ್ರೆಯಲ್ಲಿ ಮಲಗದವನ್ಗೆ ಎಚ್ಚರ ಕನಸು ನಿದ್ದೆಯನ್ನು 3 ಕನಸಾಗತ್ತೆ ಅಂತ ಒಂದ್ ಕಡೆ ಹೇಳಿದಾರೆ. ಹಾ ಹೌದು. ತ್ರಯವಸ್ಥಾರಹಿತಂ ಮೂಢೈ ಅವಸ್ಥಾರಹಿತಂ ಮೂಢೈ ತ್ರಯವಸ್ಥಮಿತಿ ಕಲ್ಪಿತಂ ಅಂತ 3 ಅವಸ್ಥೆ ಕಲ್ಪಿತವಾಗಿದೆ. ಆಮೇಲೆ ಸುಪ್ತ ಪ್ರಬುದ್ಧ ಇತ್ಯೇವಂ ಸ್ವಪ್ನಂ ಪಶ್ಯತಿ ಚೇತ್ಯ ವಿಕಲ್ಪ ಏಷ ಭೂತಾನಾಂ ಅವಿದ್ಯಾ ರಾತ್ರಿಶಾಯಿನಾಂ. ಅವಿದ್ಯಾ ಅನ್ನುವ ರಾತ್ರಿಯಲ್ಲಿ ಮಲಗಿದವರಿಗೆ ಎಚ್ಚರ ಕನಸು ನಿದ್ದೆ 3 ಕನಸಾಗ್ತಾ ಇದೆ ಅಂತ ಹೇಳಿದ್ದಾರೆ ಸುರೇಶ್ವರಾಚಾರ್ಯರು. ಇದು ಬಹಳ ಅನುಭವದ ವಿಚಾರ. ಇದು ತರ್ಕಕ್ಕೆ ಊಹೆಗೆ ಇನ್ನೊಬ್ಬರನ್ನೇ ಅನಲೈಸ್ ಮಾಡೋದಲ್ಲ. ಇನ್ನೊಬ್ಬರ ಅನುಭವ ಇನ್ನೊಬ್ಬರು ನೋಡೋದು ಅನ್ನೋದು ಅತ್ಯಂತ ಬಾಹ್ಯ ದೃಷ್ಟಿ, ಲೌಕಿಕ ದೃಷ್ಟಿ, ಡಾಕ್ಟರ್ಗಳ ದೃಷ್ಟಿಯ ಹೊರತು ಸ್ವಾನುಭವ ದೃಷ್ಟಿ ಅಲ್ಲ. ಯಾವಾಗ ನಮ್ಮ ಅನುಭವ ನಾವು ನೋಡ್ಕೋಬೇಕೇ ಹೊರತು ಇನ್ನೊಬ್ಬರದನ್ನು ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇನ್ನೊಬ್ಬರ ಅನುಭವ ನಮ್ಗೆ ಅನುಭವ ಆಗೋದಿಲ್ಲ. ಯಾವ ಅನುಭವ ಅದು ನಮ್ಮ ಅನುಭವವೇ ಆಗೋದು. ನಮ್ಮ ಅನುಭವವನ್ನು ಇನ್ನೊಬ್ಬರನ್ನು ಕೂಡಿಸೋಕೆ ಒಂದು ಜಾಗ ಇಲ್ಲ. ಇಲ್ಲಿ ನಕಂಚನ ಸ್ವಪ್ನಂ ಪಶ್ಯತಿ ತತ್ಸುಷುಪ್. ಏನೂ ಕನಸನ್ ಕಾಣದಿರೋದು ಅಸುಷುಪ್ತ. ಸುಷುಪ್ತ ಸ್ಥಾನದಲ್ಲಿ ಇದ್ದವನು ಒಂದಾದ ಏಕೀಭೂತ ಅಂದ್ರು. ಅದು ಎಚ್ಚರದ ದೃಷ್ಟಿಯಿಂದ ದೂಷಿತವಾದ ವಾಕ್ಯ. ಯಾಕೆಂದ್ರೆ ಅದು ಒಂದಾಗೋದು ಕ್ರಿಯೆ ಅಲ್ಲ. ಏಕೀಭೂತನ ಅನೇಕ ಏಕಸಂಪದ್ಯಮಾನ ಏಕೀಭೂತ ಚ್ವಿ ಪ್ರತ್ಯಯ. ಅಭೂತ ತದ್ಭಾವೇ ಚ್ವಿಹಿ ಅಂತ ವ್ಯಾಕರಣದಲ್ಲಿ. ಏಕವಲ್ಲದ್ದು ಒಂದಾಗೋದು ಏಕೀಭೂತ ಅಂತ. ಅಘನಃ ಘನ ಸಂಪದ್ಯಮಾನ ಘನೀಭೂತ. ಅದ್ರವ ದ್ರವ ಸಂಪದ್ಯಮಾನ ದ್ರವೀಭೂತ. ಇದು ಚ್ವಿ ಪ್ರತ್ಯಯ ಸಂಸ್ಕೃತದಲ್ಲಿ. ಇಲ್ಲೂ ಹಾಗೆ ಏಕೀಭೂತ ಅನ್ನೋದು ಏಕೀಭೂತ ಆಗೋದು ಕ್ರಿಯೆ ಅಲ್ಲ, ಒಂದಾದವನೇ, ಯಾವಾಗಲೂ ಸೇರ್ಕೊಂಡವನೇ. ಹಾಗೆ ಅಲ್ಲಿ ಇನ್ನೊಂದೆಂಬುದೇ ಇಲ್ಲವ, ಕಾಲದೇಶವೂ ಇಲ್ಲ, ನಾಮರೂಪವೂ ಇಲ್ಲವಾದ್ರಿಂದ ಪರಿಪೂರ್ಣ ಸ್ವರೂಪ. ಅದು ಅಖಂಡ ಸ್ವರೂಪ. ಅದು ಅಖಂಡ ಸ್ವರೂಪ ಜ್ಞಾಪಕ ಇಟ್ಕೊಳ್ಳಿ. ದೇಹದೊಳಗೆ ಏನೂ ಚೇಷ್ಟೆ ಮಾಡುವ ಸ್ಥಿತಿ ಅಲ್ಲ. ಅಖಂಡ ಪರಿಪೂರ್ಣ ಜಗದಾತ್ಮ ರೂಪ. ಅದು ಪ್ರಜ್ಞಾನ ಘನ. ಎರಡನೇ ಇದು ಅಬ್ಜೆಕ್ಟಿವ್. ಮೊದಲನೇ ಅಬ್ಜೆಕ್ಟಿವ್ನು ಏಕೀಭೂತ, ಎಲ್ಲವೂ ಒಂದಾಗಿರೋದು. ಮೊದಲನೇ ಒಂದೊಂದು ವಿಶೇಷಣವನ್ನು ಮನಮುಟ್ಟಿ ವಿಚಾರ ಮಾಡಬೇಕು, ಅನುಭವ ಪರ್ಯಂತ ವಿಚಾರ ಮಾಡಬೇಕು, ಬಹಳ ಸೂಕ್ಷ್ಮ ವಿಚಾರ ಮಾಡಬೇಕು. ಏಕೀಭೂತ ಅಂತ ಯಾಕೆ ಹೇಳಿದ್ರು ಅಂತ. ಹಾಗೆ ಪ್ರಜ್ಞಾನ ಘನ, ಸಾಲಿಡ್ ಪ್ರಜ್ಞಾನ, ಅರಿವಿನ ಗಟ್ಟಿ, ಅರಿವಿನ ಮುದ್ದೆ, ಬರೀ ಅರಿವು. ಅಲ್ಲಿ ಘನ ಶಬ್ದ ಬೆರಿಕೆ ಇಲ್ಲ, ಕಲಬೆರಿಕೆ ಇಲ್ಲ. ಈಗ ಕಬ್ಬಿಣದ ಶಾರ್ಟ್ಪುಟ್ ಗಟ್ಟಿಲಿ ಅಲ್ಲಿ ಮಣ್ಣಾಗ್ಲಿ ಇನ್ನೊಂದಾಗ್ಲಿ ಹೇಗೆ ಸೇರಿಲ್ವೋ, ಹಾಲು ನೀರು ಬರೀ ಕಬ್ಬಿಣವೆಯೋ ಹಾಗೆ ಅರಿವಿನ ಗಟ್ಟಿ ಅಂದ್ರೆ ಸಾಲಿಡ್ ಅರಿವು ಒಂದೇ ಅಂತ. ಇದನ್ನು ನೋಡಿದ್ರೆ ತುರಿಯನಿಗೂ ಇವನಿಗೆ ಏನು ವ್ಯತ್ಯಾಸ ಅನ್ಸುತ್ತೆ. ಆದ್ರೆ ಪ್ರಜ್ಞಾನ ಅಂತ ಆ ಸ್ವರೂಪ ಸ್ಥಿತಿ ಅದಾದ್ರೂ ತಿಳ್ಕೊಂಡಿಲ್ಲ. ಅದು ಎಂದೇ. ಮತ್ತು ಅಜ್ಞಾನ ಹೇವ ಆನಂದಮಯ. ಆನಂದಮಯ ಆನಂದ ಪ್ರಚುರ ಅಂತ ಅರ್ಥ. ಅಲ್ಲಿ ಮಯ ಶಬ್ದ ಹಾಕಿದ್ರು. ಅಂದ್ರೆ ಬಹಳ ಆನಂದ ಅಂದ್ರೆ ಅದು ಅನಾತ್ಯಂತಿಕತ್ವ, ಆತ್ಯಂತಿಕವಲ್ವಲ್ಲ. ಆತ್ಯಂತಿಕವಾದ ಆನಂದ ಜ್ಞಾನದಿಂದ ಸಿಗತ್ತೆ. ಸುಷುಪ್ತಿಯ ಆನಂದ ಕರ್ಮ ನಿಮಿತ್ತವಾಗಿ ಎಷ್ಟೊತ್ತು ನಿದ್ದೆ ಬರಬೇಕು ಅಂತ ಇರುತ್ತೋ ಅಷ್ಟೊತ್ತು ನಿದ್ದೆ ಬರುತ್ತೆ. ಆ ಕರ್ಮ ತಾನೇ ಎಚ್ಚರ ಬರುತ್ತೆ. ಹುಟ್ಟೋದಕ್ಕೆ ಕರ್ಮ ಕಾರಣವೋ, ಎಚ್ಚರವಾಗೋದಕ್ಕೂ ಕರ್ಮವೇ ಕಾರಣ, ನಿದ್ದೆ ಬರೋದಕ್ಕೂ ಕರ್ಮವೇ ಕಾರಣ. ಕೆಲವು ಜನ ತುಂಬಾ ನಿದ್ದೆನೇ ಬರಲ್ಲ ಅಂತಾರೆ. ನಮ್ಮ ಮತ್ತೂರಲ್ಲಿ ಕನ್ಯಾ ಅಂತ ಒಬ್ಬಳು ಹುಡುಗಿ ಇದ್ದಾಳೆ, ಲಕ್ಷ್ಮೀಕೇಶನ್ ಹೆಂಡತಿ. ನಾವು ಅವಳನ್ನ ಕನ್ಯಾ ಕೂಗ್ತೀವಿ, ಅವಳ ಹೆಸರು ಬೇರೆ. ಅವಳು ಅಂತಾಳೆ, ನಂಗೆ ದಿನಕ್ಕೆ 1 ದಿನ 2 ಗಂಟೆ ನಿದ್ದೆ ಬಂದೆ ಹೆಚ್ಚು, ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರು. ನಾನು ಅಲ್ಲ ರಾತ್ರಿ ದಿನ ಗಸಗಸೆ ಪಾಯಸ ಕುಡ್ಕೊಂಡು ಮಲ್ಕೊಂಡ್ಬಿಡು,
ಅಥವಾ ಹುಳಿ ಮಜ್ಜಿಗೆಯಲ್ಲಿ ಹುಳಿಯಿಂದ ಊಟ ಮಾಡಿ ಮಲ್ಕೋದು. ಇಲ್ಲ ಅದೆಲ್ಲ ಮಾಡದೆ ಅದು ಒಂದು ತಿಂಗಳು ಹುಳಿ ಮಜ್ಜಿಗೆ ಊಟ ಮಾಡಿದೆ, ತುಂಬಾ ಪಾಯಸ ಕುಡ್ಕೊಂಡು ಮಾಡಿದೆ, ಅದು ಬರ್ತಿದೆ ಅಂದ್ರೆ ನಿನ್ನ ಹಣೆ ಬರ ಏನು ಮಾಡಕ್ಕಲ್ಲ. ಅಷ್ಟಕ್ಕೆ ಅಡ್ಡ ನಿನ್ಗೆ ಕಷ್ಟ ಆಗ್ತಾ ಇದೆಯಲ್ಲ. ಬೇರೆ ನಮ್ಗೆ ಅರ್ಥ ಆಗಲ್ಲ ಅಂತಾರೆ. ಹೌದು, ಅದನ್ನ ಹೇಳ್ಬೇಕು. ಒಳ್ಳೆ ಪ್ಲಾನ್ ಕೊಟ್ಟಿದ್ದಾರೆ. ಈ ಸಲ ಹೋದಾಗ ಹೇಳ್ತೀನಿ, ಪರಮ ಚಿಂತಾಮಣಿ ಓದುಮ್ಮ ಅಂತ ಹೇಳ್ತೀನಿ. ನೋಡೋಣ, ಅದನ್ನ ಟ್ರೈ ಮಾಡಿ ನೋಡೋಣ. ನಾನು ಅದನ್ನ ಹೇಳಲೇ ಇಲ್ಲ, ಅದನ್ನ ಹೇಳ್ಬೇಕಾಯ್ತು. ನೋಡಿ ಇವಾಗ ಹೇಳಿಕೊಟ್ರು. ಪರಮ ಚಿಂತಾಮಣಿ ಪುಸ್ತಕ ಇಟ್ಕೊಂಡು ಮಲ್ಕೋ, ಇಟ್ಕೊಂಡ್ರೆ ಪಕ್ಕ ತಲೆಗಲ್ಲ, ಕಣ್ಮುಂದೆ. ಅದನ್ನ ನಾನು ಹೇಳ್ಬೇಕು. ನೋಡಿ ಜ್ಞಾಪಕ ಆಗಿಲ್ಲ. ವೇದಾಂತ ಕ್ಲಾಸ್ ಬಂದ್ರೆ ಆಯ್ತು. ಅದು ಕುರ್ಚಿ ಮೇಲೆ ಕೆಳ ಬಿದ್ದು ಬಿಡ್ತಾರೆ, ತಲೆ ಬೆಟ್ಟಾಬಿಡ್ತಾರೆ. ಈ ತರ ವೇದಾಂತ ಕ್ಲಾಸ್ಗಲ್ಲ, ನೆಲದ ಮೇಲೆ ಅಲ್ಲ ಈ ತರ ವೇದಾಂತ ಕ್ಲಾಸ್ಗಲ್ಲ ಅಲ್ವಾ? ಆಗಿರ್ಬೇಕು. ಸೀರಿಯಸ್ ಆಗಿ ವೇದಾಂತ ಕ್ಲಾಸಲ್ಲಿ ಇರುತ್ತೆ. ಎಚ್ಚರವಾದವನು ಇಲ್ಲಿ ನಿದ್ದೆ ಮಾಡ್ತಿರೋನು ಇಲ್ಲಿ ಎಚ್ಚರಾಗಿ ಓಡಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ಆನಂದ ಮಯ ಅಂತ ಯಾಕೆ ಹೇಳಿದ್ರೆ ಅದು ಜಾಸ್ತಿ ಹೊತ್ತಿರಲ್ಲ. ಒಂದು ನಿದ್ದೆನ ಅರ್ಧ ಗಂಟೆನೋ 1 ಗಂಟೆನೋ 2 ಗಂಟೆನೋ ಮಾಡ್ತಾರಲ್ಲ, ಮತ್ತೆ ಎಚ್ಚರ ಆಗ್ಬಿಡುತ್ತಲ್ಲ, ಅದನ್ನ ಆನಂದ ಹೋಗ್ಬಿಡುತ್ತೆ. ಅದನ್ನ ಬಲಮಟ್ಟಿಗೆ ಆನಂದ ಪ್ರಚುರ ಅಂತ ಅನಾತ್ಯಂತಿಕದ ಹೇತು ಕೊಟ್ಟಿದ್ದಾರೆ. ಆತ್ಯಂತಿಕವಲ್ಲ, ಟೆಂಪರವರಿ, ಒಂದು ಕಾಲದ ಲಿಮಿಟ್ ಅಲ್ಲಿ ಇರ್ತಕ್ಕದ್ದು. ಕಾಲದ ಲಿಮಿಟ್ ಎಚ್ಚರದ ಕಾಲ, ಅಲ್ಲಿ ಕಾಲ ಇದೆ ಅನ್ಕೋಬೇಡಿ. ಅಲ್ಲಿ ಕಾಲ ಇಲ್ಲ, ನಿದ್ರೆಯಲ್ಲಿ ಕಾಲ ಇಲ್ಲ, ಅದು ಕಾಲಾತೀತ ಸ್ಥಿತಿ ಇದು. ಆನಂದಮಯ, ಆನಂದ ಭುಕ್ಕು ಅಂತ ಅವನಿಗೆ ಹೆಸರು. ಅಂದ್ರೆ ಇಲ್ಲಿ ಸ್ಥೂಲ ಭುಕ್ ಆದ ವೈಶ್ಯ ಅಂದ್ರ, ತೈಜಸ ಸೂಕ್ಷ್ಮ ಭುಕ್ಕು, ಪವಿತ್ರ ಭುಕ್ಕು, ವಿಂಗಡವಾದ ಎಚ್ಚರಿಕೆಯಿಂದ ಬೇರ್ಪಟ್ಟದ್ದಾದ ಸೂಕ್ಷ್ಮವಾದ ತೇಜೋ ಮಾತನ್ನು ಅನುಭವಿಸುವನಾದ್ರೆ ಇವನು ಬರೀ ಆನಂದವನ್ನೇ ಅನುಭವಿಸುವನು. ತ್ರಿಪುಟಿ ಇಲ್ಲದ ಆನಂದ, ತ್ರಿಪುಟಿ ಇಟ್ಕೊಂಡ ಆನಂದ ಎಚ್ಚರ ಕನಸಿನಲ್ಲಿ, ಅದು ತ್ರಿಪುಟಿ ಇಲ್ಲದ ಆನಂದ ಸುಷುಪ್ತಿಯಲ್ಲಿ. ತ್ರಿಪುಟಿಯಿಂದ ಯಾರೋ ಪ್ರಮಾತ್ರ ಪ್ರಮಾಣ ಪ್ರಮೇಯ, ಅದಿಲ್ಲದ ಆನಂದವಾದ್ರಿಂದ ಆನಂದ ಅನುಭವಿಸುವನು. ಇವನು ಚೇತೋಮುಖ ಅಂತ ಇನ್ನೊಂದು ವಿಶೇಷಣ. ಎಷ್ಟಾಯ್ತು? ಏಕೀಭೂತ, ಪ್ರಜ್ಞಾನಘನ, ಆನಂದಮಯ, ಆನಂದಮುಖ 4 ಆಯ್ತು. ಚೇತೋಮುಖ ಅಂದ್ರೆ 5ನೇದು. ಚೇತೋಮುಖ ಅನ್ನೋ ಚೇತಸ್ಸಿಗೆ ಮುಖ ಅಂದ್ರೆ ದ್ವಾರ. 2 ಅರ್ಥ. ಎಚ್ಚರ ಕನಸುಗಳಲ್ಲಿ ವಿಶೇಷ ಜ್ಞಾನ ಇದೆಯಲ್ಲ, ಚೇತಸ್ಸು ಅಂದ್ರೆ ಮನಸ್ಸು, ಮನಸ್ಸಿನ ಅರಿವು. ಅದಕ್ಕೆ ದ್ವಾರ ಅಂದ್ರೆ ನಿದ್ದೆಯಿಂದಲೇ ಕನಸಿಗೆ, ನಿದ್ದೆಯಿಂದಲೇ ಎಚ್ಚರಕ್ಕೆ ಬರ್ತಾನೆ. ಬಲುಮಟ್ಟಿಗೆ ಸುಷುಪ್ತಿಯಿಂದ ಕನಸಿಗೆ ಬಂದು ಕನಸಿಂದ ಎಚ್ಚರಕ್ಕೆ ಬರೋದು ಜಾಸ್ತಿ. ಯಾಕೆಂದ್ರೆ ಕನಸು ಅಂದ್ರೆ ಮನಸ್ಸು, ಎಚ್ಚರ ಅಂದ್ರೆ ಇಂದ್ರಿಯ, ಸುಷುಪ್ತಿಯಿಂದ ಹೃದಯ, ಹೃದಯದಿಂದ ಮನಸ್ಸಿಗೆ ಬಂದು ಮನಸ್ಸಿಂದ ಇಂದ್ರಿಯಕ್ಕೆ ಬರ್ತಾನೆ. ಕೆಲವು ಸಲ ಸಡನ್ ಎಚ್ಚರ ತಿಳ್ಕೊಳ್ಳಿ, ಸುಷುಪ್ತಿಯಿಂದ ಎಚ್ಚರಕ್ಕೆ ಬಂದ್ರು ಫಾಸ್ಟ್ ಆಗಿ ಮನಸ್ಸಿಗೆ ಬಂದು ಎಚ್ಚರಕ್ಕೆ ಬಂದ ಅನ್ಕೋಬೇಕು. ಯಾಕೆಂದ್ರೆ ಮನಸ್ಸೇ ರೂಟ್ ಥ್ರೂ ಮಾರ್ಗ, ಮನಸ್ಸಿಗೆ ಬರದೆ ಇಂದ್ರಿಯಕ್ಕೆ ಬರೋಕ್ಕಾಗಲ್ಲ. ಅದರಿಂದ ಮನಸ್ಸಿನಲ್ಲೂ ವಿಶೇಷ ಜ್ಞಾನ ಇದೆ, ಇಂದ್ರಿಯದಲ್ಲೂ ವಿಶೇಷ ಜ್ಞಾನ ಇದೆ. ಈ ವಿಶೇಷ ಜ್ಞಾನವನ್ನೇ ಚೇತಸ್ಸು ಅಂತ ಇದ್ದಾರೆ. ಈ ಚೇತಸ್ಸಿಗೆ ಮುಖ ಅಂದ್ರೆ ದ್ವಾರ. ಜ್ವರ ಆಗ್ತದಲ್ಲ, ಈ ಚೇತಸ್ಸಿಗೆ ಅಂದ್ರೆ ಅರಿವಿಗೆ, ವಿಶೇಷ ಜ್ಞಾನಕ್ಕೆ ಇದು ಮುಖ ಅಂದ್ರೆ ದ್ವಾರ. ಮುಖ ಶಬ್ದಕ್ಕೆ ದ್ವಾರ ಅಂತ. ಮುಖ ಅಂದ್ರೆ ಫೇಸು, ಮುಖ ಅಂದ್ರೆ ಪ್ರಧಾನ, ಮುಖ ಅಂದ್ರೆ ದ್ವಾರ ಅಂತ ಇದೆ. ಇಲ್ಲಿ ಸುಷುಪ್ತಿಯು ಚೇತಸ್ಸಿಗೆ ಮುಖ ಅಂದ್ರೆ ಎಚ್ಚರವಾಗೋದಕ್ಕೆ ಮತ್ತು ಕನಸು ಕಾಣೋದಕ್ಕೆ ಇದೇ ದ್ವಾರವಾಗಿದೆ, ಚೇತೋಮುಖ. ಇವನಿಗೆ ಹೆಸರು ಪ್ರಾಜ್ಞನು ಅಂತ ಹೆಸರು. ಪ್ರಾಜ್ಞನು ಅನ್ನಕ್ಕೆ ನಮ್ಮ ಭಾಮತೀಕಾರರು ಪ್ರಾಯೇಣ ಅಜ್ಞ ಪ್ರಾಜ್ಞ ಅಂತ ಅರ್ಥ ಮಾಡಿದ್ದಾರೆ. ಅದು ಭಾಷ್ಯಕ್ಕೆ ವಿರುದ್ಧ ಅಂತ ಸ್ವಾಮಿ ತೋರಿಸಿದ್ದಾರೆ. ಅದು ಹೊಂದೋದು ಇಲ್ಲ. ಯಾಕೆಂದ್ರೆ ಪಾಣಿನಿ ಸೂತ್ರ ಪ್ರಕಾರ ಪ್ರಜ್ಞಾದಿಭ್ಯೋ ಅಣ್ಣನ್ನು ಸೂತ್ರ ಮಾಡಿದ್ದಾರೆ. ಪ್ರಜ್ಞೆ ಏವ ಪ್ರಾಜ್ಞ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಪ್ರಜ್ಞಪ್ತಿ ಅರಿವೊಂದೇ ಸ್ವರೂಪವೇ ಅಂತ. ಅವರು ಬಲುಮಟ್ಟಿಗೆ ಅಜ್ಞಾನದಿಂದ ಕೂಡ್ಕೊಂಡಿರ್ತಾನೆ ಅಂತ ಅರ್ಥ ಮಾಡಿದ್ದಾರೆ. ಅವ್ರಿಗೆ ಎಚ್ಚರದ ವಾಸನೆಯಿಂದ ಹಾಗೆ ಹೇಳ್ತೀವಿ, ಸುಷುಪ್ತಿಲಿದ್ದಾಗ ಏನು ಅರಿವಾಗಲ್ಲ ಅಂತ. ಇನ್ನೊಂದು ಸುಷುಪ್ತಿಯ ಬಗ್ಗೆ ಆರೋಪ, ಅನುಭವ ಅಲ್ಲ. ಸುಷುಪ್ತಿಯಲ್ಲಿ ಏನೂ ಅರಿವಾಗಲ್ಲ ಅನ್ನೋದು ಅನುಭವವೋ ಆರೋಪವೋ ಅಂತ ಕೇಳಿದ್ರೆ ಅದು ಆರೋಪವೇ ಹೊರತು ಅನುಭವ ಅಲ್ಲ. ನಾವೇನಂತೀವಿ, ಹೌದು ಸುಷುಪ್ತಿಯಲ್ಲಿ ಏನೂ ಅರಿವಾಗಲ್ಲ ಅಂತ ಅನುಭವ ಆಗಿದೆಯಲ್ಲ ಅಂತೀವಿ. ಅಲ್ಲ, ಏನೂ ಅರಿವಾಗಲ್ಲ ಅಂದ್ರೆ ಏನೋ ಒಂದು ಇದ್ದು ಅರಿವಾಗಲ್ವೋ, ಏನೂ ಅನ್ನೋದು ಇಲ್ಲದೇನೇ ಅರಿವಾಗಲ್ವೋ. ಈಗ ಮನಸ್ಸು ಬುದ್ಧಿ ಇದ್ದು ಅರಿವಾಗಲ್ಲ ಅನ್ನೋದು ಬೇರೆ, ಮನಸ್ಸು ಬುದ್ಧಿ ಇಲ್ಲದೇನೇ ಅರಿವಾಗಲ್ಲ ಅನ್ನೋ ಮಾತು ಬೇರೆ. ಅಲ್ಲಿ ಅರಿವಿಗಿಂತ ಬೇರೆ ಇನ್ನೊಂದು ಇಲ್ವೇ ಇಲ್ಲ. ಅರಿವು ಒಂದೇ ಇರೋದು.
ಆದ್ರಿಂದ ಒಂದೇ ಅರಿಯೋದು ಒರೆಸ್ಕೊಳ್ಳೋದು ಎರಡು ಮಾಡೋಲ್ಲ. ಆದ್ರಿಂದ ಅರಿವು ಅನ್ನೋದು ಆಗಲ್ಲ, ವಿಶೇಷ ಜ್ಞಾನ ಆಗಲ್ಲ. ಅಂದ್ರೆ ಅರಿವು ಒಂದೇ ಸ್ವರೂಪ, ಅರಿವಿನ ಗಟ್ಟಿ ಪರಿಪೂರ್ಣ ಅರಿವು. ಅದನ್ನ ಪ್ರಜ್ಞೆಯವ ಪ್ರಾಜ್ಞ, ಅದು ಸ್ವಾರ್ಥೆ ಅಣ್ಪ್ರತ್ಯಯ ಅಂತ ಅರ್ಥ ಮಾಡಿದ್ದಾರೆ ಶಂಕರಾಚಾರ್ಯರು. ಸೂತ್ರ ಭಾಷೆದು ಹಾಗೆ ಅರ್ಥ ಮಾಡಿದ್ದಾರೆ. ಅದ್ಯಾಕೆ ಭಾಮತಿಕಾರರು ಎಚ್ಚರ ದೃಷ್ಟಿಯಿಂದ ನೋಡಿ ಅವರು ಪ್ರಾಯೇಣ ಅಜ್ಞ ಅಂತ ಅರ್ಥ ಮಾಡಿದ್ದಾರೆ. ಅದು ಬಿಟ್ಬೇಡ, ಅವರ ಅರ್ಥ ಬೇಡ, ನಿಮಗೆ ಪ್ರಜ್ಞಪ್ತಿ ಸ್ವರೂಪ ಅಂತ. ಅಂದ್ರೆ ಇದು ಒಂದೊಂದು ಸುಷುಪ್ತಿನ ವಿಶ್ಲೇಷಣೆ ಮಾಡಕ್ಕಿರುವಂತಹ ವಿಶೇಷಣಗಳು. ಈ ವಿಶೇಷಣಗಳಿಂದ ನಾವು ಸುಷುಪ್ತಿ ಸ್ವರೂಪ ತಿಳ್ಕೋಬೇಕು. ಇದರಿಂದ ಏನ್ ತೇಲತ್ತೆ ಅಂತಂದ್ರೆ ಸುಷುಪ್ತಿ ಸ್ವರೂಪಕ್ಕೂ ತುರಿಯ ಸ್ವರೂಪಕ್ಕೂ ವೆರಿ ಕ್ಲೋಸ್, ವೆರಿ ನಿಯರ್, ತುಂಬಾ ಹತ್ರ, ನಿಯರೆಸ್ಟ್. ನೀವು ಗೊತ್ತು ಮಾಡ್ಕೊಂಡಿಲ್ಲ ಅಂದ್ರೆ 2 ಅಂಶ ಬಿಟ್ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ಲ. ವಸ್ತು ಸ್ಥಿತಿ ಕಡೆಯಿಂದ ಏನು ವ್ಯತ್ಯಾಸ ಇಲ್ಲ. ಜ್ಞಾನ ಆಗಿಲ್ಲ, ಅಜ್ಞಾನ ಹೋಗಿಲ್ಲ. ಆದ್ರಿಂದ ಅದು ಒಂದು ಅವಸ್ಥೆ. ಇದಿಷ್ಟು ಮಂತ್ರಾರ್ಥವಾಯ್ತು. ಈಗ ಭಾಷ್ಯಕ್ಕೆ ಬರೋಣ. ದರ್ಶನಾವಸ್ಥ್ಯೋ ತತ್ವ ಅಪ್ರತಿಬೋಧ ಲಕ್ಷಣಸ್ಯ ಸ್ವಾಪಸ್ಯ ತುಲ್ಯತ್ವಾತ್ ಸುಷುಪ್ತ ಗ್ರಹಣಾರ್ಥಂ ಯತ್ರ ಸುಪ್ತಃ ಇತ್ಯಾದಿ ವಿಶೇಷಣಂ. ಒಂದು ದರ್ಶನ ವೃತ್ತಿ, ಇನ್ನೊಂದು ಅದರ್ಶನ ವೃತ್ತಿ ಹೆಸರು ಶಂಕರಾಚಾರ್ಯ. ನೋಡಿ, ಎಚ್ಚರಾಕಾಶವಿದ್ದೆ ಆ ಪದ ಬಿಟ್ಟು ಬೇರೆ ಪದ ತಿಳ್ಕೊಂಡ್ಬಿಟ್ರು. ಇನ್ನೊಂದನ್ನು ಕಾಣೋದೆಲ್ಲ ದರ್ಶನ ವೃತ್ತಿ. ಇನ್ನೊಂದನ್ನು ಕಾಣೋದು ಎಲ್ಲೆಲ್ಲಿ ಹೇಳಿ ನೋಡೋಣ. ಎಚ್ಚರದಲ್ಲಿ, ಕನಸಿನಲ್ಲಿ, ಹುಚ್ಚು ಉನ್ಮಾದಾವಸ್ಥೆ, ರವಿ ಹೇಳಿದ ನಿದ್ರಾ ವಿಹಾರಾವಸ್ಥೆ, ಸನ್ನಿಪಾತಾವಸ್ಥೆ, ಆಮೇಲೆ ಇನ್ಯಾವಸ್ಥೆ ಇನ್ನೊಂದು ಕಾಣ. ಮೂರ್ಛೆ ಸುಷುಪ್ತಿ ಇನ್ನೊಂದು ಕಾಣುವುದಲ್ಲ. ಮದ, ಮೂರ್ಛೆ, ಕೋಮ, ಮರಣ, ಸುಷುಪ್ತಿ ಇದೆಲ್ಲ ಇನ್ನೊಂದನ್ನು ಕಾಣದೇ ಇರೋದು. ಇನ್ನೊಂದನ್ನು ಕಾಣದೇ ಇರೋ ಸ್ಟೇಟ್ ಈಗ 5. ಇನ್ನೊಂದಿದ್ರೆ ಹೇಳಿ. ಸಮಾಧಿ, ಅದು ಇನ್ನೊಂದನ್ನು ಕಾಣಲ್ಲ. ಮದ ಅಂದ್ರೆ ಅವ್ರು ಮೈ ಮರೆತಿರೋದು ಮಾಡಿದ್ದಾರೆ. ಮದ ಮೂರ್ಛ ಅಂತ ಒಂದ್ ಮಾಡಿದ್ದಾರೆ. ಹೌದು, ಮದ ಅಂದ್ರೆ ಒಂದಿದಿ ಹೌದು, ಡ್ರಗ್ ತಗೊಂಡು. ಹೌದು, ಮದ ಜಲದಶಿ ಸೇರಿಸಬಹುದು. ಅದಕ್ಕೋ ಏನು ತೋರದೇ ಇರಲು ಅಷ್ಟಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಭಾಷೆಕಾರರು. ದೃಶ್ಯಕ್ಕೆ ಮನೋರಥ, ದೃಶ್ಯಕ್ಕೆ ಮನೋರಥ, ದರ್ಶನ ಅವಸ್ಥೆಗೆ ಮನೋರಥ. ಮನೋರಥವೇ ಶುರು. ಮನೋರಸದಲ್ಲಿ, ಮನಸ್ಸಿನ ವಿಕಲ್ಪದಲ್ಲಿ ಎಚ್ಚರವೂ ಇದೆ, ಕನಸೂ ಇದೆ, ನಿದ್ರಾ ವಿಹಾರಾವಸ್ಥೆ ಇದೆ, ಉನ್ಮಾದಾವಸ್ಥೆ ಇದೆ, ಸನ್ನಿಪಾತಾವಸ್ಥೆ ಇದೆ. ಎಲ್ಲ ಇನ್ನೊಂದನ್ನು ಕಾಣ. ಮನಸ್ಸಿನ ವೃತ್ತಿ ಓಡಾಟ ಇರತಕ್ಕಂತಹ ಅವಸ್ಥೆಗಳು ಇದೆಲ್ಲ ಒಂದು ಅವಸ್ಥೆ. ಮನಸ್ಸಿರೋದು, ಅದರ ವೃತ್ತಿ ಓಡಾಟ, ಅದೆಲ್ಲ ಒಂದು ಅವಸ್ಥೆ. ಮನಸ್ಸೇ ಇಲ್ಲ, ಅಂದ್ರೆ ಅಂತಃಕರಣವೇ ಇಲ್ಲ, ಬುದ್ಧಿಯೇ ಇಲ್ಲ, ಬ್ಲ್ಯಾಂಕ್, ಏನು ತೋರಿಸದೇ ಇರೋ ಅವಸ್ಥೆ ಅದರ್ಶನ ವೃತ್ತಿ. ಅದನ್ನು ವೃತ್ತಿ ಅಂದ್ರು. ವೃತ್ತಿ ಅಂದ್ರೆ ಒಂದು ಸ್ಥಿತಿ, ಸ್ಟೇಟಸ್ ಅಷ್ಟೇ ಅರ್ಥ. ಮನಸ್ಸಿನ ವ್ಯಾಪಾರಿಗಳು ಒಂದು, ಅದು ತತ್ವ ಅಪ್ರತಿಬೋಧ ಲಕ್ಷಣ. ತತ್ವವನ್ನು ಕಂಡುಕೊಳ್ಳದೇ ಇರೋದು ಅನ್ನುವ ಟೈಪ್. ಲಕ್ಷಣ ಅಂದ್ರೆ ಜಸ್ಟ್ ಟೈಪ್, ಆ ಪ್ರಕಾರ, ಆ ತರಹ ಅಂತ. ತತ್ವವನ್ನು ಕಂಡುಕೊಳ್ಳದೇ ಇರೋದು ಅನ್ನುವ ಪ್ರಕಾರದ್ದಾಗಿರುವ ಸ್ವಾಪ ಇದೆಯಲ್ಲ, ಸ್ವಾಪಾನ ನಿದ್ದೆ, ಅದು ತುಲ್ಯತ್ವ, ಎರಡರಲ್ಲೂ ಸಮಾನ. ಯಾವೆರಡರಲ್ಲೇ? ದರ್ಶನವರ್ತಿಯಲ್ಲೂ ಅದರ್ಶನವರ್ತಿಯಲ್ಲೂ ತತ್ವವನ್ನು ಕಂಡುಕೊಂಡಿಲ್ಲ ಅನ್ನೋ ಸಮಾನ. ಸುಷುಪ್ತಿಯಲ್ಲೂ ತತ್ವವನ್ನು ಕಂಡುಕೊಂಡಿಲ್ಲ, ಎಚ್ಚರ ಕನಸಲ್ಲೂ ತತ್ವವನ್ನು ಕಂಡುಕೊಂಡಿಲ್ಲ. ತತ್ವವನ್ನು ಕಂಡುಕೊಂಡಿಲ್ಲ ಅನ್ನೋ ಅರ್ಥ ಏನೋ? ಪರಮಾರ್ಥ ಸ್ವರೂಪವನ್ನು ಗುರುತಿಸ್ಕೊಂಡಿಲ್ಲ ಅಂತ. ಪರಮಾರ್ಥ ಸ್ವರೂಪ ಇಲ್ಲ ಅಂತಿಲ್ಲ, ಪರಮಾರ್ಥ ಸ್ವರೂಪ ಇಲ್ಲದೇ ಇರೋ ಅವಸ್ಥೆ ಇಲ್ಲ. ಪರಮಾರ್ಥ ಸ್ವರೂಪದಲ್ಲೇ ಎಲ್ಲ ಅವಸ್ಥೆ ತೋರ್ತಾ ಇರೋದು. ಐಡೆಂಟಿಫಿಕೇಶನ್ ಇಲ್ಲ, ಗುರುತಿಸ್ಕೊಂಡಿಲ್ಲ. ಸ್ವಾಪಸ್ಯ ತುಲ್ಯತ್ವ ಅನ್ನೋದು. ಅಂದ್ರೆ ಇಲ್ಲಿ ಸ್ವಾಪ ಅಂದ್ರೆ ತತ್ವವನ್ನು ಅರಿದೇ ಇರುವುದು ಎಂಬ ನಿದ್ರೆ ಮೂರಲ್ಲೂ ಸಮಾನ. ಎಚ್ಚರ ಕನಸುಗಳಲ್ಲಿ ತತ್ವವನ್ನು ತಪ್ಪಾಗರಿತಾನಲ್ಲ. ಯಾಕೆ ತಪ್ಪಾಗರ್ತ? ಅರಿತಿಲ್ಲವಾದ್ರೂ ತಪ್ಪಾಗರ್ತ. ತತ್ವವನ್ನು ಅರಿತಿದ್ದೆ ತಪ್ಪಾಗರಿತಿದ್ನ? ತತ್ವವನ್ನು ಅರಿತಿಲ್ಲ, ಆದ್ರಿಂದ ತಪ್ಪಾಗರ್ತ. ಅದು ಎರಡೂ ಇದೆ ಅಲ್ಲಿ. ಎಚ್ಚರ ಕನಸುಗಳಲ್ಲಿ ಎರಡೂ ಇದೆ, ನಿದ್ರೆಯೂ ಇದೆ, ಕನಸು ಇದೆ. ಸುಷುಪ್ತಿಯಲ್ಲಿ ನಿದ್ರಾ ಮಾತ್ರ ಇರೋದು. ಹಾವಾಗ ಅರಿತಾನೆ. ಎಚ್ಚರ ಮತ್ತು ಕನಸಿನಲ್ಲಿ ಹಾವನ್ನ ಹಾಕಿ ತಿಳ್ಕೊತಾನೆ. ಏನನ್ನ? ಹಾವು ಹಾವು
ಹಾವು ಒಂದೇ ಅಲ್ಲ, ಪ್ರಪಂಚವನ್ನು ನೋಡಿದ್ರು ತಪ್ಪು ತಿಳಿಕೇನೆ. ಅದೇ ಗುರುಗಳೇ, ಹಗ್ಗವನ್ನ ಹಾವಾಗಿ ತಿಳ್ಕೊಳ್ಳುವಂತಹ ಒಂದು ಸ್ಥಿತಿ ಎಚ್ಚರ ಮತ್ತು ಕನಸು. ಅಲ್ಲಿ ತತ್ವವನ್ನು ಅರಿದೇ ಇರೋದು ಇದ್ದೇ ಇದೆ. ಅದೇ ಅರಿದೇನೆ ಹಾಗೆ ತಿಳ್ಕೊತಾನೆ. ಅದ ಅರಿದೇ ಇರೋದು ಅಜ್ಞಾನ, ಹಾಗೆ ತಿಳ್ಕೊಳ್ಳೋದು ಮಿಥ್ಯಾಜ್ಞಾನ. ಅಜ್ಞಾನ ಮಿಥ್ಯಾಜ್ಞಾನ ಎರಡೂ ಇದೆ ಎಚ್ಚರ ಕನಸುಗಳಲ್ಲಿ. ನಿದ್ರೆಯಲ್ಲಿ ಬರೀ ಅಜ್ಞಾನ ಇರೋದು, ತಪ್ಪು ತಿಳಿಕೆ ಇಲ್ಲ. ಗುರುಗಳೇ ಮರಣನು ತಗೊಳ್ಬಹುದಾ ಗುರುಗಳೇ? ಮರಣ ಹೇಳಿದೆ ನಾನು, ಸುಷುಪ್ತಿಗೆ ಮರಣ ಹೇಳಿದೆ. ಮರಣ, ಸುಷುಪ್ತಿ, ಸಮಾಧಿ, ಮೂರ್ಛೆ, ಕೋಮ, ಇದು ಮದ ಅಂತ ಹೇಳ್ತಾರೆ. ಮದನ ಏನು ಇದಕ್ಕೂ ಹೇಳ್ಬೋದು ಅಂತ ಹೇಳ್ಬೋದು ಇದೆ. ಒಟ್ಟು ಇನ್ನೊಂದನ್ನು ಕಾಣದೇ ಇರುವ ಯಾವ್ಯಾವ ಅವಸ್ಥೆ ಇದೆಯೋ ಅದೆಲ್ಲ ಒಂದು, ಇನ್ನೊಂದನ್ನು ಕಾಣೋದು ಅವಸ್ಥೆ ಯಾವ್ಯಾವ್ದಿದೆ ಅದೆಲ್ಲ ಅದೊಂದು ಗುಂಪು. ಒಂದು ದರ್ಶನ ವೃತ್ತಿ, ಇನ್ನೊಂದು ಅದರ್ಶನ ವೃತ್ತಿ. ಈ ಎರಡು ವೃತ್ತಿಗಳಲ್ಲೂ ತತ್ವವನ್ನು ಅರಿದೇ ಇರೋದು ಅನ್ನೋದು ಈಕ್ವಲ್, ಸಮಾನವಾಗಿದೆ. ಅಷ್ಟು ಸ್ವಾಪವೇ. ಮೂರು ನಿದ್ದೆಯೇ ತತ್ವವನ್ನು ಅರಿದೇ ಇರುವುದೆಂಬ ನಿದ್ದೆ. ಆದ್ರೆ ಗುರುಗಳೇ ಒಂದ್ ಪ್ರಶ್ನೆ ಕೇಳಮ್ಮ. ಸಮಾಧಿ ಸುಷುಪ್ತಿನಲ್ಲಿ ಚೈತನ್ಯ ಇರುತ್ತೆ, ಆದ್ರೆ ಮರಣದಲ್ಲಿ ಆ ಚೈತನ್ಯ ಶರೀರದಲ್ಲಿ ಇರೋದಿಲ್ಲ ಅಲ್ವಾ? ಅದೇ ಹೆಂಗ್ ತಗೊಳಕ್ಕಾಗತ್ತೆ ಅಂತ. ಅಲ್ಲ, ಚೈತನ್ಯ ಶರೀರ ಧರ್ಮ ಅಲ್ವೇ ಅಲ್ಲ. ಶರೀರ ತೋರ್ಕೊಳ್ಳೋದು, ಚೈತನ್ಯ ಸ್ವತಂತ್ರವಾದ ವಸ್ತು ಆಗ್ಲಿ. ಆದ್ರೆ ಆ ಮರಣ ಹೊಂದಿರುವಂತಹ ಶರೀರದಲ್ಲಿ ಚೈತನ್ಯ ತೋರ್ಕೊಳ್ಳೋದಿಲ್ಲ ಅಲ್ವಾ ಅಂತ. ಅಲ್ಲಮ್ಮ, ಚೈತನ್ಯದಲ್ಲಿ ದೇಹ ತೋರುತ್ತಾ, ದೇಹದಲ್ಲಿ ಚೈತನ್ಯ ತೋರುತ್ತಾ? ದೇಹದಲ್ಲಿ ಚೈತನ್ಯ ತೋರಿಸ್ಕೊಳ್ಳುತ್ತೆ. ಉಲ್ಟಾ ಹೇಳ್ತಾ ಇದೆಯಾ? ದೇಹ ತೋರ್ತಾ ಇರೋದು ಚೈತನ್ಯಕ್ಕೆ, ದೇಹದಲ್ಲಿ ಚೈತನ್ಯ ತೋರುತ್ತೆ ಹೊರತು ದೇಹದಲ್ಲಿ ಚೈತನ್ಯ ತೋರಲ್ಲ. ನೀನು ಉಲ್ಟಾ ಹೇಳ್ತಾ ಇದೀಯಾ? ಅಲ್ಲಿ ಚೈತನ್ಯ ಇರೋದ್ರಿಂದ ದೇಹ ದೇಹ ಅದ ಚೈತನ್ಯ ದೇಹ ತೋರ್ತಾ ಇದೆ. ಸರಿ, ಆದ್ರೆ ಮರಣ ಹೊಂದಿರುವಂತಹ ಶರೀರದಲ್ಲಿ ತೋರ್ಕೊಳ್ಳೋಕೆ ಇನ್ನಿಷ್ಟು ಬಿಡಿಲ್ಲಲ್ಲ. ಇವಾಗ ಆಕಾಶಕ್ಕೆ ಬ್ಯಾಟ್ರಿ ಬಿಟ್ರೆ ಬ್ಯಾಟ್ರಿ ಬೆಳಕಿಲ್ಲ ಅನ್ಬಾರ್ದು. ಸುಷುಪ್ತಿ ಸಮಾಧಿ ಅವಸ್ಥೆನಲ್ಲಿ ಚೈತನ್ಯ ಇದ್ದೇ ಇರುತ್ತೆ. ಅದೇನ್ ಗೊತ್ತು ನೋಡಿದ್ಯಾ? ಸುಷುಪ್ತಿ ಚೈತನ್ಯದಿಂದ ಹೆಂಗ್ ನೋಡ್ದ? ಚೈತನ್ಯ ಎಚ್ಚರಾವಸ್ಥೆಯ ಇದ್ರಿಂದ ಗೊತ್ತಾಗುತ್ತೆ ಅಂತ ಅಲ್ಲ. ಸುಷುಪ್ತಿಯಲ್ಲಿ ಚೈತನ್ಯ ಅನುಭವ ಆಗುತ್ತೋ? ಸುಷುಪ್ತಿಯಲ್ಲಿ ಇದ್ದಾಗಲ್ಲ. ನಾವು ಹೊರಗಿಂದ ಬೇರೆಯವರು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಅಂತ ನೋಡಿದಾಗ ನಮಗ್ ಗೊತ್ತಾಗುತ್ತೆ. ಆದ್ರೆ ಮರಣದ ಅವಸ್ಥೆಗೂ ಇದಕ್ಕೂ ಸ್ವಲ್ಪ ಅಂತರ ಇದೆ ಅಲ್ವಾ ಅಂತ. ಅಲ್ಲ, ದೇಹದ ಕಡೆಯಿಂದ ಅಂತರವೇ ಹೊರತು ಚೈತನ್ಯದ ಕಡೆಯಿಂದ ಅಂತರ ಅಲ್ಲ. ದೇಹ ಜೀವಿತ ದೇಹ, ಮೃತ ದೇಹ ಅಂತ ವ್ಯತ್ಯಾಸವೇ ಹೊರತು ಚೈತನ್ಯಕ್ಕೆ ಜೀವಿತ ದೇಹ ಮೃತ ದೇಹದಲ್ಲಿ ಚೈತನ್ಯ ಸ್ವರೂಪಕ್ಕೆ ಬಲ್ಬ್ ಬರ್ನ್ ಆದ್ರೆ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ತಪ್ಪು? ಹಾಗಾದ್ರೆ ಮರಣ ಆದ್ರೆ ಚೈತನ್ಯ ಇಲ್ಲ ಅನ್ನೋದು ಅಷ್ಟೇ ತಪ್ಪು. ಬಲ್ಬ್ ಬರ್ನ್ ಆದ್ರೆ ಕರೆಂಟ್ ಇಲ್ಲ ಅಂತ ಆಗತ್ತೇನೋ? ಹಾಗೆ ದೇಹ ಹೋದ್ರೆ ಚೈತನ್ಯ ಇಲ್ಲ ಅಂತ ಆಗಿರಲ್ಲ. ಆದ್ರೆ ಕರೆಂಟ್ ಬಲ್ಬ್ ಬರ್ನ್ ಆಗಿರೋ ಬಲ್ಬ್ ಅಲ್ಲಿ ಕರೆಂಟ್ ಅದನ್ನ ತೋರಿಸ್ಕೊಳಕ್ ಆಗೋದಿಲ್ಲ. ಕರೆಂಟ್ ಇಲ್ಲ ಅಂತ ಅನ್ಬಾರ್ದು ಅಲ್ವಾ? ಕರೆಂಟ್ ಇದೆಯಲ್ಲ ಒಳಗೆ, ಬಲ್ಬ್ ಬರ್ನ್. ಹಾಗೆ ದೇಹ ಬರ್ನ್ ಆಯ್ತು, ಚೈತನ್ಯ ತೋರ್ಕೋತಾ ಇಲ್ಲ, ಚೈತನ್ಯ ಇಲ್ಲ ಅನ್ಬಾರ್ದು. ಚೈತನ್ಯಕ್ಕೆ ಅಭಾವವನ್ನ ಕಲ್ಪಿಸ್ಕೊಳಕ್ಕೂ ಆಗಲ್ಲ. ಯಾಕೆ ಕಲ್ಪಿಸ್ಕೊಳಕ್ ಚೈತನ್ಯವೇ ಬೇಕು. ಚೈತನ್ಯ ಇಲ್ಲ ಅಂತ ಹೇಳೋ ಚೈತನ್ಯವೋ ಅಚೈತನ್ಯವೋ? ಚೈತನ್ಯ ಇಲ್ಲ ಅಂತ ಕಲ್ಪಿಸ್ಕೊಳಕ್ಕೆ ಆಗಲ್ಲ. ಕಲ್ಪಿಸ್ಕೊಳಕ್ಕೆ ಆಗಿರೋ ಅಭಾವವನ್ನ ಮರಣದಲ್ಲಿ ಹೆಂಗೆ ಪ್ರೂವ್ ಮಾಡ್ತೀರಾ? ಅದು ಇನ್ನೊಬ್ಬರನ್ನ ನೋಡಿ ಬೇರೆಯವ್ರ ದೃಷ್ಟಿನ ಇಟ್ಕೊಂಡು ನಾವು ಅಂತಿದೀವಿ ಹೊರತು ಸ್ವಾನುಭವ ನೋಡ್ಕೊಳ್ತಾ ಇಲ್ಲ ನಾವು. ಸ್ವಾನುಭವ ಮುಖ್ಯ ವೇದಾಂತಕ್ಕೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಸ್ವಾಪಸ್ಯ ತುಲ್ಯತ್ವದ ಮೂರಲ್ಲೂ ನಿದ್ರೆನೂ ಸಮಾನ ಅಂತ ಇದ್ದಾರೆ. ಅದು ಬಹಳ ಮುಖ್ಯವಾದ ಪದ. ಅಂದ್ರೆ ತತ್ವವನ್ನು ಅರಿದೇ ಇರೋದು ಎಚ್ಚರ ಕನಸಲ್ಲೂ ಇದೆ, ಸುಷುಪ್ತಿಲೂ ಇದೆ. ಆದ್ರೆ ಎಚ್ಚರ ಕನಸಲ್ಲಿ ತಪ್ಪಾಗಿ ತಿಳಿಯೋದು ಅನ್ನೋದು ಇದೆ, ನಿದ್ದೆಯಲ್ಲಿ ತಪ್ಪಾಗಿ ತಿಳಿಯೋದು ಅನ್ನೋದಿಲ್ಲ. ಆದ್ರೆ ಬರೀ ಅಗ್ರಹಣ ನಿದ್ರೆ ಅಂತಾರೆ. ಎಚ್ಚರ ಕನಸುಗಳನ್ನು ಮಿಥ್ಯಾಗ್ರಹಣ ಅಂತಂತಾರೆ, ಅನ್ಯಥಾಗ್ರಹಣ ಅಂತಾರೆ ಅಂತ ಹೇಳಿ ಈ ರೀತಿ ಅದನ್ನ ಸುಷುಪ್ತಿಯನ್ನು ತಿಳಿಸೋಕ್ಕೋಸ್ಕರವಾಗಿ ಎಚ್ಚರ ಸುಪ್ತ ಎಂಬುದಾಗಿ ವಿಶೇಷಣಗಳು ಒಂದು ಭಾಷ್ಯಕಾರರು. ಇತ್ಯಾದಿ ವಿಶೇಷಣ ಅಂದ್ರೆ ಏನು? ಸುಷುಪ್ತಿಗೆ ಕೊಡ್ತಾ ಇರೋ ಅಬ್ಜೆಕ್ಟಿವ್ಗಳು. ನಕಂಚನ ಕಾಮನ್ ಕಾಮೈತೆ, ಅದು ಒಂದು ಅಬ್ಜೆಕ್ಟಿವ್. ನಕಂಚನ ಸ್ವಪ್ನಂ ಪಶ್ಯತಿ, ಅದು ಒಂದು ಅಬ್ಜೆಕ್ಟಿವ್. ಏಕೀಭೂತ ಅನ್ನೋದು ಅಬ್ಜೆಕ್ಟಿವ್. ಪ್ರಜ್ಞಾನಘನ, ಆನಂದಮಯ, ಆನಂದಭುಕು, ಚೇತೋಮುಖ, ಇಷ್ಟು ಸುಷುಪ್ತಿಗೆ ವಿಶೇಷಣಗಳು. ಈ ವಿಶೇಷಣಗಳನ್ನೆಲ್ಲ ಚೆನ್ನಾಗಿ ಪರಿಶೀಲನೆ ಮಾಡಿದರೆ ತತ್ತ ತೇಲತ್ತೆ. ಮೊಸರನ್ನು ಕಡಿದ್ರೆ ಬೆಣ್ಣೆ ಹೇಗೆ ತೇಲತ್ತೋ, ಮೇಲೆ ಬಂದು ನಿಂತ್ಕೊಳತ್ತೋ, ಆ ರೀತಿ ಸುಷುಪ್ತಿ ಅವಸ್ಥೆಯನ್ನು ಚೆನ್ನಾಗಿ ಪರಿಶೀಲನೆ ಮಾಡಿದ್ರೆ ನಾನು ಯಾರು ಗೊತ್ತಾಗ್ತೀನಿ.
ಪರಿಶೀಲನೆ ಮಾಡೋದು ಎಚ್ಚರದಲ್ಲ, ಸುಷುಪ್ತಿ ಪರೀಕ್ಷೆ ಮಾಡಕ್ಕಾಗಲ್ಲ. ಅಂದ್ರೆ ಪ್ರಾಮುಖ್ಯತೆ ಸುಷುಪ್ತಾವಸ್ಥೆಗೆ, ಯಾಕಂದ್ರೆ ಅದು ತುಂಬಾ ನಮ್ಮ ಅನುಭವಕ್ಕೆ ಹತ್ರ. ನಾವು ಎಚ್ಚರ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಇದೇ ನಮ್ಮ ಮೊದಲನೇ ಸೋಲು ತತ್ವ ಮಾರ್ಗದಲ್ಲಿ. ಸ್ವಪ್ನಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದೀವಿ, ಮಲತಾಯಿ ಮಗನ ಧೋರಣೆ. ಅದು ಎರಡನೇ ಸೋಲು ಜೀವನದಲ್ಲಿ, ಮಲತಾಯಿ ಧೋರಣೆ ಮಾಡೋದು. ಸುಷುಪ್ತಿಯನ್ನ ತೀರಾ ಕಡೆಗಣಿಸಿದ್ದೀವಿ. ಜೀವನದಲ್ಲಿ ಅತ್ಯಂತ ಟ್ರಾಜಿಡಿ, ಅತ್ಯಂತ ದುರಂತ ಇದು. ಯಾರ ಚೇತೋಮುಖ ಅಂತ ಹೇಳಿರೋದು ಆ ಸುಷುಪ್ತಿಯನ್ನ ಅದರಿಂದ ಇನ್ನೆರಡು ಬರುತ್ತೆ ಅಂತ ಚೇತೋಮುಖ ಅಂತ ಹೇಳಿ. ಚೇತಸ್ಸು ಅನ್ನೋದು ವಿಶೇಷ ಜ್ಞಾನ ಎಚ್ಚರ ಕನಸಲ್ಲಿ ಇದೆಯಲ್ಲ, ಅದಕ್ಕೆ ಅದೇ ಮುಖ, ಅಲ್ಲಿಂದಲೇ ಬರೋದು ಅಂತ. ಹೇಗೆ ಬಲ್ಬಿಗೆ ಕರೆಂಟ್ ಇಂದ ಬರುತ್ತೋ ಲೈಟು, ಎಚ್ಚರ ಕನಸುಗಳ ವಿಶೇಷ ಜ್ಞಾನಕ್ಕೆ ಸುಷುಪ್ತಿಯ ಜ್ಞಾನವೇ ದ್ವಾರ. ನಾನು ಹೇಳಿದ ಅರ್ಥ ಆಯ್ತಾ? ಏನ್ ಹೇಳಿದೆ ಹೇಳಿ? ನಿದ್ದೆಯನ್ನ ನಾವು ಕಡೆಗಣಿಸಿದೀವಿ, ಎಚ್ಚರಕ್ಕೆ ಜಾಸ್ತಿ ಬೆಲೆ ಕೊಟ್ಟಿದೀವಿ. ಮೊದಲನೇ ದುರಂತ ಅದು ಮೊದಲನೇ ದುರಂತ. ಎರಡನೇ ದುರಂತ ಯಾವುದು? ಮಲತಾಯಿ ಮಗನ ಧೋರಣೆ ಮಾಡಿದೀವಿ. ಸ್ವಪ್ನಾತ್ಮನಿಗೆ, ತೇಜಸ್ಸನಿಗೆ ಅದು ಮಲತಾಯಿ ಮಗನ ಧೋರಣೆ ಮಾಡಿ ಎರಡನೇ ದುರಂತ. ಇದು ಭಯಂಕರ ಟ್ರಾಜಿಡಿ. ಇದು ಸುಷುಪ್ತಾತ್ಮನ ಬಗ್ಗೆ ಅಲ್ಲಿ ಏನು ಇಲ್ಲ, ಕೊರಡು ಬಿದ್ಕೊಂಡಿರ್ತೀವಿ, ನಮ್ಗೆ ಏನು ಅರಿವಾಗಲ್ಲ. ದೊಡ್ಡ ದುರಂತ. ಇದರಿಂದ ತತ್ವಕ್ಕೆ ಅವನಿಗೆ ದೂರ ಆಗ್ತಾನೆ, ತತ್ವ ಗೊತ್ತಾಗಲ್ಲ ಅವನಿಗೆ. ನಾವು ನಿಷ್ಪಕ್ಷಪಾತ ಕಣ್ಣಿನಿಂದ ನಮ್ಮದೇ ಆದ ನಮ್ದೇ 3 ಮಕ್ಕಳು. ನಮ್ಮ 3 ಮಕ್ಕಳಲ್ಲಿ ಒಬ್ಬನಿಗೆ ತುಪ್ಪ ಬಡಿಸೋದು, ಇನ್ನೊಬ್ಬನಿಗೆ ಎಣ್ಣೆ ಬಡಿಸೋದು, ಇನ್ನೊಬ್ಬನಿಗೆ ಬರೀ ನೀರು ಬಡಿಸ್ತೀರ ಅಬಗಾರ ಅಂತೇಳಿ. ನಿಮ್ಮ ಮಕ್ಕಳ 3 ಜನ ಕೂತಿದ್ದಾರೆ. ಒಬ್ಬನಿಗೆ ಬಡಿಸುವಾಗ ಅಬಗಾರ ಮಾಡ್ಬೇಕಾದ್ರೆ ಹಿರಿಯ ಮಗನಿಗ ಕಿರಿಯ ಮಗನಿಗ ತುಪ್ಪ ಬಡಿಸ್ಬಿಡೋದು, ಮಧ್ಯದ ಮಗನಿಗೆ ಎಣ್ಣೆ ಬಡಿಸ್ಬಿಡೋದು, ಕೊನೆಯ ಮಗನಿಗ ಹಿರಿಯ ಮಗನಿಗ ಬರೀ ನೀರು ಬಡಿಸ್ಬಿಡೋದು. ಹೀಗೆ ಬಡಿಸಿದ್ರೆ ಅದು ಹೇಗೆ ಪಕ್ಷಪಾತ ದೃಷ್ಟಿ? ಹಾಗೆ ನಿಮ್ಮದೇ 3 ಅನುಭವ, ನಿಮ್ಮದೇ 3 ಮಕ್ಕಳು, ನೀವೇ 3ಕ್ಕೂ ಕಾರಣರು. ಅದು ಒಂದು ಎಚ್ಚರ ಹೆಚ್ಚು, ಕನಸು ಮಧ್ಯಮ, ಸುಷುಪ್ತಿ ಕೀಳು ಮಾಡಿದ್ರೆ ನಾವೇ ನಮ್ಮ ಶ್ರೇಯ ಮಾರ್ಗಕ್ಕೆ ಬಾಗಿಲು ಹಾಕೊಂಡಾಗಾಯ್ತು, ಮುಚ್ಕೊಂಡಾಗ. ತುಂಬಾ ದುರಂತ, ಅದು ತಪ್ಪದು. ಈಕ್ವಲಾಗಿ ನೋಡ್ಬೇಕು. ಎಚ್ಚರದ ಮಾರ್ಗ ಉಪಕಾರ ಕೊಡುತ್ತೆ ವಿಪರೀತವಾಗಿ. ಎಚ್ಚರ ಮಾರ್ಗ ಅಪಕಾರವೂ ಮಾಡುತ್ತೆ, ಡೇಂಜರು ಹೌದು. ಯಾವ ರೀತಿ ನೋಡಿದ್ರೆ ಉಪಕಾರ ಆಗುತ್ತೋ ಹಾಗೆ ನೋಡ್ಬೇಕು. ಅದು ಯಾವ ರೀತಿ ನೋಡಿದ್ರೆ ಅಪಕಾರ ಮಾಡುತ್ತೆ ಅದನ್ನ ಬಿಡ್ಬೇಕು. ಎಚ್ಚರ ಎರಡೂ ಮಾಡುತ್ತೆ. ಎಚ್ಚರ ಕಣ್ಣಿಂದ ನೋಡೋದು ಅಪಕಾರ. ಎಚ್ಚರವನ್ನೂ ಬರೀ ನೆಪ ಮಾತ್ರಕ್ಕೆ ಇಟ್ಕೊಂಡು ವಿಚಾರ ಮಾಡೋ ಜಾಗ ಅಷ್ಟೇ ಹೊರತು ಇದು ಸತ್ಯ ಅಂತ ಅಂದ್ಕೊಳ್ಳದೇನೆ ಇಲ್ಲಿನ ಅನುಭವದಂತೆ ಅಲ್ಲಿನ ಅನುಭವವನ್ನು, ಸುಷುಪ್ತಿ ಅನುಭವವನ್ನು ಆಸ್ ಇಟ್ ಈಸ್ ತಂದ್ಕೊಂಡು ವಿಚಾರ ಮಾಡಿದ್ರೆ ಎಚ್ಚರ ನಮ್ಗೆ ತುಂಬ ಉಪಕಾರ ಮಾಡ್ತಾವ. ಅಲ್ಲ, ವ್ಯವಹಾರದಲ್ಲಿ ಎಚ್ಚರ ಹೆಚ್ಚಿನ ಬೆನಿಫಿಟ್ ನ ಜೀವಕ್ಕೆ ಕೊಡೋದ್ರಿಂದ ಅಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತಾರೆ. ವಿಚಾರ ಮಾಡೋದಲ್ಲ ಎಚ್ಚರ ಅಂತ. ನಾವು ಯಾವ್ಯಾವ ವಿಚಾರ ಮಾಡ್ತೀವೋ ಅದೆಲ್ಲ ಎಚ್ಚರ ಅಂದ್ಕೊಂಡೆ ವಿಚಾರ ಮಾಡೋದು. ಎಚ್ಚರದಲ್ಲಿ ವಿಚಾರ ಮಾಡೋಲ್ಲ, ಎಚ್ಚರ ಅಂದ್ಕೊಂಡೆ ಅವಸ್ಥೆಯಲ್ಲಿ ವಿಚಾರ ಮಾಡ್ತಾನೆ. ಇವಾಗ ನಾವು ವಿಚಾರ ಮಾಡ್ತಿರೋದು ಎಚ್ಚರದಲ್ಲ ಕನಸಿನಲ್ಲ ಅಂತ ಕೇಳಿದ್ರೆ ನಮ್ಗೆ ಉತ್ತರ ಇಲ್ಲ. ಎಚ್ಚರ ಅಂದ್ಕೊಂಡಿದೀವಿ ನಾವು. ಇದು ಯಾಕೆ ಎಚ್ಚರ, ಹೇಗೆ ಎಚ್ಚರ ಅಂದ್ರೆ ನಮ್ಗೆ ಉತ್ತರ ಇಲ್ಲ. ಅದನ್ನ ಎಚ್ಚರ ಅಂತ ಅಂದ್ಕೊಳ್ಳೋದ್ರಿಂದ ಎಚ್ಚರವಾಗುತ್ತೋ, ಎಚ್ಚರವಾಗಿರೋದ್ರಿಂದ ಎಚ್ಚರವಾಗುತ್ತೋ ಅದನ್ನ ತೀರ್ಮಾನ ಮಾಡಿ. ಇದು ಯಾಕೆ ಎಚ್ಚರ, ಹೇಗೆ ಎಚ್ಚರ ಪ್ರೂವ್ ಮಾಡಿ, ಆಮೇಲೆ ಇದಕ್ಕೆ ಬೆಲೆ ಜಾಸ್ತಿ ನಾನು ಹೇಳ್ತೀನಿ. ಮಾಡಕ್ಕಾಗಲ್ಲ. ಆಗೋಕ್ಕಾಗಿದ್ಮೇಲೆ ಬಿಡಿ. ಅವಾಗ ಎಚ್ಚರ ಜಾಸ್ತಿ ಬೆಲೆ, ತುಪ್ಪ ಹಾಕ್ಬೇಡಿ, ಅದಕ್ಕೂ ನೀರೇ ಹಾಕಿ, ಸ್ವಪ್ನಕ್ಕೆ ಎಣ್ಣೆ ಹಾಕಿ, ಸುಷುಪ್ತಿಗೆ ತುಪ್ಪ ಹಾಕಿ. ಸುಷುಪ್ತಿಗೆ ಯಾಕೆ ತುಪ್ಪ ಹಾಕ್ಬೇಕು ಅಂದ್ರೆ ಅದು ಅನುಭವಕ್ಕೆ ತುಂಬಾ ಹತ್ರ ಕರ್ಕೊಂಡು ಹೋಗುತ್ತೆ. ಗುರುಗಳೇ, ಸ್ವಪ್ನದಲ್ಲಿ ಜ್ಞಾನ ಪ್ರಾಪ್ತಿ ಇದೆಯಾ? ಜ್ಞಾನ ಪ್ರಾಪ್ತಿ ಎಚ್ಚರದಲ್ಲಿ ನಾವು ಬರ್ತೀವಿ, ಗುರುಗಳ ಹತ್ರ ಕೂತ್ಕೊಂತೀವಿ, ಪಾಠ ಕೇಳ್ತೀವಿ, ಏನೋ ಜ್ಞಾನದ ಕಡೆ ಹೋದಂಗ ಆಗ್ತಾ ಇರುತ್ತೆ. ಅದೇ ತರ ಸ್ವಪ್ನದಲ್ಲೂ ಇದೆಯಾ? ಜ್ಞಾನ ಪ್ರಾಪ್ತಿ ಇದೆಯಾ? ಅಲ್ಲ, ಎಚ್ಚರದಲ್ಲೂ ಜ್ಞಾನ ಆಗಲ್ಲ. ಜ್ಞಾನ ಎಚ್ಚರದಲ್ಲೂ ಆಗಲ್ಲ, ಕನಸಲ್ಲೂ ಆಗಲ್ಲ, ಅನುಭವದಲ್ಲಿ ಆಗತ್ತೆ. ಎಚ್ಚರದಲ್ಲಿ ಅನುಭವದ ಕಡೆ ಹೋದಂಗ ಆಗತ್ತೆ. ಅಲ್ಲಪ್ಪ, ಅನುಭವ ಅವಸ್ಥೆಯನ್ನು ಮೀರಿದ್ದ ಅನುಭವವೇ ಹೊರತು ಎಚ್ಚರದ ಒಳಗೆ ಅನುಭವ ಆಗಲ್ಲ, ಜ್ಞಾನ ಆಗಲ್ಲ. ಅನುಭವ ಅನ್ನೋದು ಅವಸ್ಥಾ ಅತೀತವಾದ ಅನುಭವ. ಅದು ಎಚ್ಚರದ ಒಳಗೂ ಆಗಲ್ಲ, ಕನಸಿನ ಒಳಗೂ ಆಗಲ್ಲ, ನಿದ್ದೆ ಒಳಗೂ ಆಗಲ್ಲ. ಯಾವ್ಯಾವಾಗ ವಿಚಾರ ಮಾಡ್ತೀರೋ ಅದನ್ನೆಲ್ಲ ಎಚ್ಚರ ಅನ್ಕೊಂಡೇ ವಿಚಾರ ಮಾಡ್ತಿರ್ತೀರ ನೀವು. ಸರಿ, ಸ್ವಪ್ನದಲ್ಲಿ ಜ್ಞಾನ ಪ್ರಾಪ್ತಿ ಇದೆಯಾ? ಈ ದೋಷ ಇಲ್ವಾ? ಜ್ಞಾನ ಪ್ರಾಪ್ತಿಯಿಂದ ಏನು ಅಂತ ಹೇಳಿ? ಜ್ಞಾನ ಅಂದ್ರೆ ತಿಳ್ಕೊಳ್ಳೋದು ಅಂತ. ಸ್ವಪ್ನದಲ್ಲಿ ತಿಳ್ಕೊಳ್ಳೋದಾ?
ಅಲ್ಲಿ ಏನಾದ್ರು ಬಂದ್ರೆ ನಿಮ್ಮ ತಂಗಿ ಬಂದ್ರೆ ಅಕ್ಕ ಬಂದ್ರೆ ಮಾತಾಡ್ಸಲ್ವಾ ಕನಸಲ್ಲೇ? ಮಾತಾಡಿಸ್ತೀವಿ. ಗುರ್ತಿಸ್ತಲ್ವಾ? ತಂಗಿನ ಗುರ್ತಿಸಲ್ವಾ? ಅಲ್ಲ, ಸತ್ಯ ಜ್ಞಾನಕ್ಕೆ ಎಚ್ಚರ ಒಳ್ಳೇದಾ ಸ್ವಪ್ನ ಒಳ್ಳೇದಾ? ಗುರುಗಳೇ, ವಿದ್ಯೆ ಇದೆಯಾ ಇಲ್ವಾ ಅಷ್ಟೇ ಅಲ್ಲ ತಾನೇ. ಅಲ್ಲಪ್ಪ ಎರಡು ಪ್ರಾಬ್ಲಮ್ ಬರೋದು ಅಲ್ಲೇ ತಾನೆ. ಇವಾಗ ನಾವ್ ನಿದ್ರೆಯಲ್ಲೂ ಹೌದು ಅಂತೀವಿ ಅಂತ ಇಟ್ಕೊಳ್ಳಿ, ಅವಾಗ ಅದ್ರಲ್ಲೂ ಜ್ಞಾನ ಪ್ರಾಪ್ತಿ ಆಗ್ಬೋದಲ್ಲ, ಅವಿದ್ಯೆ ಕಳ್ಕೋಬೋದಲ್ಲ ಸ್ವಪ್ನದಲ್ಲಿ. ಅಲ್ಲ, ಅವಿದ್ಯೆ ಕಳ್ಕೊಳ್ಳುವಾಗ ಮಾಡುವ ಪ್ರಯತ್ನವನ್ನೆಲ್ಲ ಎಚ್ಚರ ಅಂತ ಅನ್ಕೊಳ್ತೀವಿ. ಇದು ಎಲ್ಲೆಲ್ಲ ವಿದ್ಯೆ ಕಳ್ಕೋ ಪ್ರಯತ್ನ ಮಾಡ್ತೀವೋ ಅದನ್ನೆಲ್ಲ ಎಚ್ಚರ ಅಂತ ಅನ್ಕೊಳ್ತಾ ಇದೀವಿ ಹೊರತು ಅದು ಎಚ್ಚರ ಅನ್ನೋಕೆ ಏನು ಎವಿಡೆನ್ಸ್ ಇಲ್ಲ. ಎಚ್ಚರಕ್ಕೆ ಡೆಫಿನೇಷನ್, ಎಚ್ಚರಕ್ಕೆ ಲಕ್ಷಣ ಕೊಡಿ, ಡೆಫಿನೇಷನ್ ಕೊಡಿ, ಆಮೇಲೆ ಎಚ್ಚರದ ಜ್ಞಾನವೋ ಕನಸದ ಜ್ಞಾನವೋ ನಾನು ಹೇಳ್ತೀನಿ. ಎಚ್ಚರ ಡೆಫಿನೇಷನ್ ಕೊಡ್ದೇನೆ ನೀವು ಎಚ್ಚರ ಅಂದ್ಬಿಟ್ರೆ ನೀವ್ ಎರಡಕ್ಕೂ ಒಂದೇ ಹೇಳ್ತಾ ಇದ್ದೀರಲ್ಲ ಗುರುಗಳೇ. ಎಚ್ಚರಕ್ಕೆ ಆಮೇಲೆ ಸ್ವಪ್ನಕ್ಕೆ ಒಂದೇ ಹೇಳ್ತಿಲ್ಲ, ಈಕ್ವಲ್ ಟು ಮಾಡ್ಬಿಟ್ಟಿದೀರಾ. ಹಂಗ್ ಮಾಡ್ತಿಲ್ಲ, ಪ್ರತಿಪಾದನೆ ಇರೋದೇ ಅದು, ಎರಡು ಈಕ್ವಲ್. ಹಂಗ್ ಮಾಡಿಲ್ಲ, ತಪ್ಪು ತಿಳ್ಕೊಂಡ್ರಿ. ಆಯಾ ಕಾಲಕ್ಕೆ ಎರಡು ಎಚ್ಚರವಾಗಿ ತೋರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಹೊರತು ಎಚ್ಚರ ಕನಸು ಒಂದೇ ಮಾಡ್ತಾ ಇಲ್ಲ ನಾನು. ಯಾಕಂದ್ರೆ ಕನಸುಯಿಂದ ಈಸಿಕೊಳ್ಟು ಸುಳ್ಳು, ಎಚ್ಚರ ಈಸಿಕೊಳ್ಟು ಸತ್ಯ ಅಂತ ಇಟ್ಕೊಂಡ್ಬಿಟ್ಟಿದೀವಿ ನಾವು. ಈ ರೀತಿ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದೀವಿ. ಆದ್ರೆ ಆಯಾಯ ಅನುಭವವನ್ನ ನಿಷ್ಪಕ್ಷಪಾತವಾಗಿ ನೋಡಿದ್ರೆ ತತ್ತತ್ ಕಾಲಕ್ಕೆ ಎರಡು ಎಚ್ಚರ, ಬಿಟ್ಟೋದಾಗ ಎರಡು ಕನಸು. ಬಿಟ್ಟೋಗೋದೇ ನೀವ್ ಹೇಳಿದ್ ಒಪ್ಕೊಂಡ ಮೇಲೆ ವಿದ್ಯೆ ಪ್ರಾಪ್ತಿ ಆಗತ್ತಾ ಇಲ್ವಾ? ಸ್ವಪ್ನದಲ್ಲೂ ಆಗ್ಬೋದಲ್ಲ. ವಿದ್ಯಾ ಪ್ರಾಪ್ತಿ ಆಗೋದು ಎಚ್ಚರ ಅಂತ ಅಂದ್ಕೊಂಡ ಅವಸ್ಥೆಯಲ್ಲೇ ಆಗೋದು. ಎಚ್ಚರ ಅಂತ ಅಂದ್ಕೊಂಡಿಲ್ಲ, ಎಚ್ಚರ ಅಂತ ಅಂದ್ಕೊಂಡ ಅವಸ್ಥೆಯಲ್ಲಿ ವಿದ್ಯಾಪ್ರಾಪ್ತಿ ಆಗುತ್ತೆ. ಎಚ್ಚರದಲ್ಲಿ ವಿದ್ಯಾಪ್ರಾಪ್ತಿ ಆಗುತ್ತೆ ಬೇಡಿ, ಎಚ್ಚರ ಅಂತ ಅಂದುಕೊಂಡ ಅವಸ್ಥೆಯಲ್ಲಿ ವಿದ್ಯಾಪ್ರಾಪ್ತಿ ಆಗುತ್ತೆ. ನಿಜವಾಗಿ ವಿದ್ಯಾಪ್ರಾಪ್ತಿಯಾದ ಅನುಭವ ಇದೆಯಲ್ಲ, ಅದು ಎಚ್ಚರಕ್ಕೂ ಸೇರಿಲ್ಲ, ಕನಸಿಗೂ ಸೇರಿಲ್ಲ, ವಿದ್ಯೆಗೂ ಸೇರಿಲ್ಲ. ಅದು ಅವಸ್ಥಾ ಅತೀತವಾದ ಅನುಭವ ಅಲ್ಲ. ಆದ್ರೂ ಕೂಡ ಮನಸ್ಸಿನ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡು ಜ್ಞಾನ ಮಾಡ್ಕೊಳ್ಳೋದ್ರಿಂದ ಕನಸಿನಲ್ಲೇ ಜ್ಞಾನ ಆಯ್ತು. ಅದು ಎಚ್ಚರದ ಒಂದು ಸ್ಟೇಟ್, ಸೆಕೆಂಡ್ ಸ್ಟೇಟ್ ಅಂತ ಯಾಕೆ ಹೇಳಕ್ಕಾಗಲ್ಲ ಗುರುಗಳೇ? ಎಲ್ಲಿ ಜ್ಞಾನ ಆದ್ರೂ ಎಚ್ಚರಲ್ಲ ಆಯ್ತು ಅಂತ ನೀವು ಹೇಳೋದು. ಜ್ಞಾನವಾದಾಗಲ್ಲ ಎಚ್ಚರದಲ್ಲಿ ವಿಚಾರ ಮಾಡಿ ಜ್ಞಾನ ಆಯ್ತು ನೀವು ಹೇಳ್ತೀರ ಹೊರತು ಜ್ಞಾನವಾಗುವಾಗ ಇದು ಕನಸು ನಿಮ್ಗೆ ವಿಚಾರ ಮಾಡಕ್ ಆಗೋದೇ ಇಲ್ಲ. ವಿಚಾರ ಮಾಡುವಾಗಲ್ಲ ಇದು ಎಚ್ಚರ ಅಂದ್ಕೊಂಡೆ ವಿಚಾರ ಮಾಡ್ತಿರ್ತೀರ ನೀವು. ಆಯಾ ಅವಸ್ಥೆ ಆಗೋ ಕಾಲದಲ್ಲಿ ಅದು ಕನಸು ಅಂತ ಯಾವತ್ತೂ ಅನ್ಸೋದೇ ಇಲ್ಲ, ಅವ್ರು ಎಚ್ಚರವೇ ಆಗಿರೋದ್ರಿಂದ. ಆಮೇಲೆ ಇನ್ನೊಂದು ಏನು, ಜ್ಞಾನ ಆಗ್ಬೇಕು ಅನ್ನೋದೇ ತಪ್ಪು. ಅಜ್ಞಾನ ಹೋಗೋದಷ್ಟೇ, ಜ್ಞಾನ ಹೊಸದಾಗ ಆಗೋದಲ್ಲ. ಅದು ಜ್ಞಾನ ಸ್ವರೂಪವೇ ನಮ್ಮ ಸ್ವರೂಪ. ಅಜ್ಞಾನವನ್ನು ಎಲ್ಲಿ ಬಿಟ್ಕೊಂಡದ್ದೇ. ಅಜ್ಞಾನ ಕಳ್ಸ್ಕೊಳ್ಳೋದಷ್ಟೇ ಹೊರತು ಜ್ಞಾನ ಅನ್ನೋದು ಜ್ಞಾನ ಆಗೋದಲ್ಲ, ಜ್ಞಾನ ಮಾಡ್ಕೊಳಕ್ಕಾಗಲ್ಲ. ಜ್ಞಾನ ವಸ್ತುತಂತ್ರ, ಕರ್ತೃತಂತ್ರ ಅಲ್ಲ. ಉಪಾಸನೆ ಮಾಡ್ಬೋದು, ಕರ್ಮ ಮಾಡ್ಬೋದು, ಅದು ಕ್ರಿಯಾ ಕರ್ತೃತಂತ್ರ. ಜ್ಞಾನ ವಸ್ತುತಂತ್ರ, ಪರಮಾರ್ಥ ತತ್ವ ಆಸ್ ಇಟ್ ಈಸ್ ಅದು ಇದ್ಬಿಟ್ಟಿದೆ. ಅದನ್ನ ಅಜ್ಞಾನ ಬಿಟ್ಕೊಳ್ಳೋದ್ರ ಮೂಲಕ ಗೊತ್ತಾಯ್ತು ಅಂತ ಆಗತ್ತೆ ಹೊರತು ಜ್ಞಾನವನ್ನು ಪಡ್ಕೊಳಕ್ಕಾಗಲ್ಲ, ಮೋಕ್ಷವನ್ನು ಹೊಂದಕ್ಕೂ ಆಗಲ್ಲ. ಹೊಂದೋದು ಅಲ್ಲ, ಪಡ್ಕೊಳ್ಳೋದು ಅಲ್ಲ. ಇದನ್ನ ಕಳ್ಸ್ಕೊಳ್ಳೋದು, ಬಿಟ್ಕೊಳ್ಳೋದು. ಗುರುಗಳೇ ನೆನ್ನೆನೆ ಹೇಳಿದ್ರಲ್ಲ ಗುರುಗಳೇ, ಅಂತಃಪ್ರಜ್ಞನಾದಾಗ ಅದು ವಿವೇಕದಿಂದ ಆಗುವಂತದ್ದು, ಆ ಸ್ಥಿತಿನಲ್ಲಿ ದೃಷ್ಟಿಯಿಂದ ಹೇಳೋದಮ್ಮ. ಅಂತಃಪ್ರಜ್ಞಾನ ಎಚ್ಚರ ದೃಷ್ಟಿಯಿಂದ ಹೇಳೋದು ಅಂತಃಪ್ರಜ್ಞಾನ ಹೇಳ್ತೀವಿ. ಹೌದು, ಎಚ್ಚರವನ್ನ ನಾವು ಇದು ತಿಳ್ಕೊಂಡಾಗ ಅಂತಃಪ್ರಜ್ಞಾನ ಕನಸು ಹೇಳ್ತೀವಿ. ಕನಸಿನಲ್ಲೂ ಅದು ಎಚ್ಚರ ಅಂತ ಹೇಳಿದಾಗ ಅಲ್ಲಿ ಅಂತಃಪ್ರಜ್ಞಾ ಅಂತ ಕನಸಿನಲ್ಲೂ ಇನ್ನೊಂದು ಕನಸನ್ನು ಹೇಳ್ತೀವಿ. ಎಚ್ಚರ ಅಂತ ತೋರಿದ್ರೆ ಆ ಕಣ್ಣಿಗೆ ಒಂದು ಕನಸು ನಿದ್ದೆ ಇರುತ್ತೆ, ಅದಕ್ಕೆ ಹೊಂದ್ಕೊಳ್ಳು. ಯಾಕಂದ್ರೆ ಸಾಪೇಕ್ಷ ಶಬ್ದ. ಕನಸಿನ ಕಾಲಕ್ಕೆ ಅದು ಎಚ್ಚರವಾಗಿರುತ್ತದೆ, ಆದ್ರಿಂದ ಅದಕ್ಕೆ ಹೊಂದ್ಕೊಂಡ ಕನಸು ನಿದ್ದೆ ಅಂತ ಇದ್ದೇ ಇರುತ್ತೆ ಆ ಕಾಲಕ್ಕೆ. ಕನಸು ಬರೀ ಸುಳ್ಳು ಬಿಡು, ಎಚ್ಚರ ನಿಜ ಅಂತ ಅಲ್ಲೂ ವಾದ ಮಾಡ್ತಾನೆ. ಆ ಕನಸಿನೊಳಗೆ ಇನ್ನು ಕನಸು ಬಂತು ಅಂತ ಇಟ್ಕೊಳ್ಳಿ, ಆ ಕನಸಿಲ್ಲ ಅದು ಎಚ್ಚರವಾಗಿರ್ತದೆ, ಅಲ್ಲೂ ಕೂಡ ಆ ಕನಸು ಸುಳ್ಳು, ನಿದ್ದೆ ಇರಲಿಲ್ಲ, ಎಚ್ಚರ ಸತ್ಯ ಅಲ್ಲೂ ವಾದ ಮಾಡ್ತಾನೆ. ಅಂದ್ರೆ ಇದೊಂದು ಚಟ ಜೀವನಿಗೆ. ತತ್ಕಾಲ ತೋರುವ ಅವಸ್ಥೆಯಲ್ಲಿ ಎಚ್ಚರ ಅಂತಲೂ ಅದು ಸತ್ಯ ಅಂತಲೂ, ಆ ಕಣ್ಣಿನಿಂದ ಇನ್ನೊಂದನ್ನು ಕನಸು ಅಂತೂ ಕರೆಯೋದು ಅದೊಂದು ಸ್ವಭಾವ ಆಗಿದೆ ಅಷ್ಟೇ ಹೊರತು ವಿಚಾರ ಮಾಡಿಲ್ಲ, ಅವನು ಬಿಟ್ಕೊಂಡಿಲ್ಲ. ಕನಸು ಅನ್ಕೊಂಡ ಅವಸ್ಥೆಯಲ್ಲಿ ಜ್ಞಾನ ಬಂತು ಅನ್ಬೇಕಾದ್ರೆ ಜ್ಞಾನ ಬಂದ್ಮೇಲೂ ಇನ್ನೂ ಅವಸ್ಥೆಗಳು ಅವ್ನಿಗಿರ್ಬೇಕು ಅಂತ. ಕನಸಿನೊಳಗೂ ಜ್ಞಾನ ಆಗಲ್ಲ, ಎಚ್ಚರದೊಳಗೂ ಜ್ಞಾನ ಆಗಲ್ಲ. ಜ್ಞಾನವಾಗೋದು ಅನ್ನೊಂದು ನಿಶ್ಚಯ ವೃತ್ತಿ ಅವಸ್ಥೆ ಒಳಗೆ ಯಾವುದೋ ಅದೇ ನಿಶ್ಚಯವಾಗುತ್ತಲೇ ಬಾಧಿತವಾಗ್ಬಿಡುತ್ತೆ. ಹಾಗಾಗಿ ಆ ಜ್ಞಾನವಾಗುವಾಗ ಪ್ರತಿಯೊಂದು ವಸ್ತು ಎಚ್ಚರ ಅಂತ ಜ್ಞಾನವಾಗೋದು, ಎಚ್ಚರದಲ್ಲಿ ಜ್ಞಾನವಾಯಿತು ಅಂತ ಆಗೋದು.
ಕನಸಿನ ಜ್ಞಾನವಾಯಿತು, ಜ್ಞಾನ ಆಗೋದೇ ಇಲ್ಲ. ಅದು ಜೋರಾಗುತ್ತೆ ವಾಯ್ಸು, ಯಾಕೆ ಗೊತ್ತಿಲ್ಲ. ಪ್ರಶ್ನೆ ಬಂದಾಗ ಸ್ವಲ್ಪ ಅದು ನಂಗೊಂದು ಭ್ರಾಂತಿ ಹುಡುತ್ತೆ, ಕೇಳಿಸ್ತಾ ಇಲ್ಲ ಕೇಳ್ತಾ ಇಲ್ಲ. ಅದು ಮೊದಲೇ ಮೊಬೈಲ್ ಇತ್ತಲ್ಲ, ಇತ್ತಸುಪ್ತಃ ಎಂಬುದು ವಿಶೇಷವು. ಅಥವಾ ವಿಶ್ವಪುಸ್ಥಾನೇಷು ತತ್ವ ಅಪ್ರತಿಬೋಧ ಲಕ್ಷಣ ಸ್ವಾಪಃ ಅವಿಶಿಷ್ಟಃ ಇತಿ ಪೂರ್ವಾಭ್ಯಾಂ ಸುಷುಪ್ತಂ ವಿಭಜತೆ. ಎರಡನೇ ಅರ್ಥ, ಬಹಳ ಒಂದೊಂದು ವಾಕ್ಯವನ್ನು ತಳಸ್ಪರ್ಶಿಯಾಗಿ ನೋಡಬೇಕು, ಮನಮುಟ್ಟಿ ನೋಡಬೇಕು. ಬಹಳ ಅನುಭವ ಪ್ರಧಾನವಾದ ವಾಕ್ಯ ಇದು. ಬರೀ ಶ್ರದ್ಧಾ ವಾಕ್ಯ ಅಲ್ಲ, ಕಲ್ಪನಾ ವಾಕ್ಯ ಅಲ್ಲ, ಬರೀ ಶಂಕರಾಚಾರ್ಯ ಒಪ್ಪಳದ ವಾಕ್ಯ ಅಲ್ಲ. ಅವೇನಂತಿದ್ದಾರೆ, 3 ಸ್ಥಾನಗಳಲ್ಲೂ ಅಂದ್ರು ನೋಡಿ, ಸುಷುಪ್ತಿನ ಸೇರಿಸಿದ್ರು. 3 ಸ್ಥಾನ ಅಂದ್ರೇನು? ಎಚ್ಚರ, ಕನಸು, ನಿದ್ರೆ 3 ಸ್ಥಾನದಲ್ಲೂ ತತ್ವವನ್ನು ಅರಿದೇ ಇರೋದು ಅನ್ನೋದಿದೆಯಲ್ಲ, ತತ್ವವನ್ನು ಪರಮಾರ್ಥವನ್ನು ಅರಿದೇ ಇರೋದು, ಅದು ಸ್ವಾಪ. ಅದು 3ಕ್ಕೂ ಈಕ್ವಲ್ಲು, 3ಕ್ಕೂ ಸಮಾನ. ಎಚ್ಚರದಲ್ಲೂ ತತ್ವವನ್ನು ಅರಿತಿಲ್ಲ ನಾವು, ಕನಸಿನಲ್ಲೂ ತತ್ವವನ್ನು ಅರಿತಿಲ್ಲ, ನಿದ್ರೆಯಲ್ಲೂ ತತ್ವವನ್ನು ಅರಿತಿಲ್ಲ. ಇದು ಸ್ವಾಮಿಗಳು ಬೈಫರ್ಕೇಟ್ ಮಾಡಿದ್ದಾರೆ ಎರಡನ್ನು. ಹಿಂದಿನ ವಾಕ್ಯಕ್ಕೆ ದರ್ಶನದಲ್ಲಿ ಎಚ್ಚರ ಅಂತ ಮಾಡಿಲ್ಲ, ಯಾಕೆಂದ್ರೆ ಈ ವಾಕ್ಯಕ್ಕೆ ವಿರೋಧ ಬರುತ್ತೆ ಅಂತ ಇರ್ಬೇಕು. ದರ್ಶನ ವೃತ್ತಿ ಅಂದ್ರೆ ಬರೀ ಕನಸು ಅಂತ ಸ್ವಪ್ನ, ಅದರ ಅದಕ್ಕೆ ಇಲ್ಲಿ ತ್ರಿಶ್ವಪಿ ಇಲ್ಲ ಅಂದ್ರೆ ಈ ವಾಕ್ಯಕ್ಕೂ ಹಿಂದಿನ ವಾಕ್ಯಕ್ಕೂ ಪುನರುಕ್ತಿ ಅಲ್ಲ, ಪುನರುಕ್ತಿ ಹಾಕೋಬೇಕಾಗಿಲ್ಲ. ನಿಜ, ಒಂದಷ್ಟು ಪುನರುಕ್ತಿ ಆಗುತ್ತೆ. ಹಾಗೆ ತಗೋಬಹುದು ಅಂದ್ರೆ ಸಾಮಾನ್ಯವಾಗಿ ದರ್ಶನಾದೃಶ್ಯ ತಗೊಂಡ್ರು, ಅದನ್ನ ವಿಶೇಷವಾಗಿ ಹೇಳುವಾಗ 3 ತಗೊಂಡ್ರು ಅಂತ ಹೇಳ್ಬೋದು. ಹಾಗೆ ಮಾಡ್ಬೋದು. ಅದೇನು ಸ್ವಾಮಿಗಳೇ ಇದರಲ್ಲಿ ಪರಮಚಿಂತಾಮಣಿಯಲ್ಲಿ ಎಚ್ಚರ ಕನಸುಗಳು ದರ್ಶನ ವೃತ್ತಿ ಅದು ಅಂತ ಹೇಳ್ತಾರೆ. ನೀವು ಹೇಳ್ದಂಗೆ ವ್ಯಾಖ್ಯಾನಕಾರರು ಹಾಗೆ ಮಾಡಿದಾರಂತೆ, ಸರಿಯಲ್ಲ ಅಂತ ಮಾಡ್ತೀರಾ ಸ್ವಾಮಿ? ಅಲ್ಲ, ಸ್ವಾಮಿಗಳು ಒಂದ್ ಕಡೆಯಲ್ಲಿ ಹಾಗೆ ಮಾಡಿದ್ದಾರೆ. ಈ ತರ ಸ್ವಾಮಿಗಳು ತುಂಬಾ ವಿರೋಧ ಇದೆ. ಈ ಮಾಂಡವಿಕ ರಹಸ್ಯ ತೆಗೆದು ನೋಡಿ, ಇದಕ್ಕೆ ವಿರುದ್ಧ ಮಾಡಿರ್ತಾರೆ. ನಿಷ್ಕ್ರಮ ಮಾಡ್ತಾರೆ. ಸ್ವಾಮಿಗಳಲ್ಲಿ ತುಂಬಾ ಕೆಲ ಜಾಗದಲ್ಲಿ ವಿರೋಧ ತುಂಬಾ ಇದೆ. ಆ ವ್ಯಾಖ್ಯಾನದಲ್ಲಿ ಎಷ್ಟೋ ಜಾಗದಲ್ಲಿ ಕನ್ನಡಕ್ಕೂ ಸಂಸ್ಕೃತಕ್ಕೂ ವಿರೋಧ ಇದೆ. ಅವ ಕನ್ನಡ ಬರೆಯುವಂತಹ ಯೋಚನೆ ಮಾಡಿರ್ತಾರೆ, ಸಂಸ್ಕೃತದಲ್ಲಿ ಇನ್ನಂತಹ ಯೋಚನೆ ಮಾಡಿರ್ತಾರೆ. ಇದನ್ನ ಹೀಗೂ ಅರ್ಥ ಮಾಡ್ಬೋದು. ಮೊದಲು ದರ್ಶನವೃತ್ತಿ ಅದರ್ಶನವೃತ್ತಿ ಎನ್ನುವಾಗ ಎಚ್ಚರ ಕನಸು ದರ್ಶನವೃತ್ತಿ, ಸುಷುಪ್ತಿ ಅದರ್ಶನವೃತ್ತಿ ಮಾಡ್ಕೊಳ್ಳೋದು. ಅದು ಈಗ ತ್ರಿಶ್ವಪಿ ಸ್ಥಾನೇಶು ಅನ್ನುವಾಗ ಎಚ್ಚರ ಕನಸು ನಿದ್ರೆ 3 ಬೇರೆಯಾಗಿ ತಗೊಂಡು ತತ್ವವನ್ನು ಅರಿದೇ ಇರುವುದನ್ನು ಸ್ವಾಪ ಸಮಾನವಾಗಿದೆ. ತತ್ವವನ್ನು ಅರಿದೇ ಇರುವುದನ್ನು ಸಮಾನವಾಗಿದೆ. ಅದು ಆ ಅರಿಯದೇ ಇರುವುದು ಸಮಾನವಾಗಿದ್ರು ಕೂಡ ಈ ಸುಷುಪ್ತಿ ಅನ್ನೋದೊಂದು ಇದೆಯಲ್ಲ, ಅಲ್ಲಿ ತಪ್ಪಾಗರಿಯೋದು ಅನ್ನೋದು ಒಂದು ಇಲ್ವಲ್ಲ ಅಲ್ಲಿ. ಆದ್ರಿಂದ ಪೂರ್ವಾಭ್ಯಾಂ ವಿಭಜತೆ, ಹಿಂದಿನ 2ರಿಂದ ಬೇರ್ಪಡಿಸ್ತಾನೂ ಇದ್ದಾರೆ. ಅದು ಕಾಮನ್ ಫ್ಯಾಕ್ಟು ಇದೆ, ಸ್ಪೆಷಲ್ ಫ್ಯಾಕ್ಟು ಇದೆ. ಈ 2ರಲ್ಲಿ ವಿಶೇಷ ಜ್ಞಾನವೂ ಇದೆ, ಅಜ್ಞಾನವೂ ಇದೆ. ಎಚ್ಚರ ಕನಸುಗಳಲ್ಲಿ ಸುಷುಪ್ತಿಯಲ್ಲಿ ಬರೀ ಅಜ್ಞಾನ ಇದೆ. ಅಜ್ಞಾನ ತತ್ವವನ್ನು ಅರಿಯೋದು ಅಲ್ಲಿ ಅಜ್ಞಾನ ಇದೆ ಅಂದ್ರೆ ಅಜ್ಞಾನ ವೃತ್ತಿ ಅಲ್ಲ. ಎಚ್ಚರದಲ್ಲಿ ಅಜ್ಞಾನ ವೃತ್ತಿ, ಅಂತಃಕರಣ ಪ್ರಧಾನವಾದ ಅಜ್ಞಾನ ಬೇರೆ. ಅಂತಃಕರಣವೂ ಇಲ್ಲದೇ ಇರೋ ತತ್ವವನ್ನು ಅರಿದೇ ಇರುವುದೆಂಬ ಅಜ್ಞಾನ ಇದು. ಅಜ್ಞಾನವನ್ನ ಬುದ್ಧಿ ಮನಸ್ಸು ಇಟ್ಕೊಂಡು ಗೊತ್ತಾಗಲ್ಲ ಅನ್ನೋದು ಬೇರೆ, ಬುದ್ಧಿ ಮನಸ್ಸು ಇಲ್ಲದೇನೆಯೇ ಗೊತ್ತಾಗಲ್ಲ ಅನ್ನೋದು ಬೇರೆ. ಎಚ್ಚರದ ಲೆಕ್ಕ ಗೊತ್ತಾಗ್ತಿಲ್ಲ, ವ್ಯಾಕರಣ ಗೊತ್ತಾಗ್ತಿಲ್ಲ ಅಂದ್ರೆ ಮನಸ್ಸು ಬುದ್ಧಿ ಇದ್ದು ಗೊತ್ತಾಗ್ತಿಲ್ಲ, ಅದು ಅಜ್ಞಾನ. ಮನಸ್ಸು ಬುದ್ಧಿಯೂ ಇಲ್ಲ, ಅಲ್ಲಿ ಇನ್ಸ್ಟ್ರೂಮೆಂಟೇ ಇಲ್ಲ, ಅರಿವಿಗೆ ಅವಕಾಶವೇ ಇಲ್ಲ. ಅರಿವಿಗೆ ಅವಕಾಶವೇ ಇಲ್ಲದೆ ಇರುವ ಅರಿವಿನ ಅಭಾವ, ಅರಿವಿಗೆ ಅವಕಾಶವಿದ್ದು ಅರಿವಿಲ್ಲದೆ ಇರೋದು, ಅರಿವಿಗೆ ಅವಕಾಶವಿಲ್ಲದೇನೇ ಅರಿವಿಲ್ಲದೆ ಇರೋದು ನಿದ್ರೆಯಲ್ಲಿ. ಇಲ್ಲಿ ಇದು 2ನೇ ಕ್ಯಾಟಗರಿ. ಹೌದು, 2ನೇ ಕ್ಯಾಟಗರಿ ಕರೆಕ್ಟ್. ಸುಷುಪ್ತಿಯಲ್ಲಿ ಹೌದು, ಅರಿವಿಗೆ ಅವಕಾಶವೇ ಇಲ್ಲದೆ ಇರುವ ಅಜ್ಞಾನ. ಅಂದ್ರೆ ಗೊತ್ತಿಲ್ಲ ಅನ್ನೋದು 3 ಅವಸ್ಥೆಗೂ ಸಮಾನ, ತಪ್ಪು ತಿಳಿದಿರೋದು ಮೊದಲನೇ 2 ಅವಸ್ಥೆಯಲ್ಲಿ ಮಾತ್ರ. ಕರೆಕ್ಟ್, ಹೌದು, 100% ಕರೆಕ್ಟ್. ಸೂಪರ್. ಯಸ್ಮಿನ್ ಸ್ಥಾನೆ ಕಾಲೇ ವಾ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ. ಎತ್ತರ ಭಾಷಿಕಾರ 2 ಅರ್ಥ ಮಾಡ್ಬೋದು. ಎತ್ತರ ಯಸ್ಮಿನ್ ಸ್ಥಾನೆ ಅಂತ ಒಂದು ಅರ್ಥ ಮಾಡ್ಬೋದು, ಯಸ್ಮಿನ್ ಕಾಲೇ ವಾ ಅಂತ ಅರ್ಥ ಮಾಡ್ಬೋದು. ಎಚ್ಚರದಿಂದ ನಿದ್ದೆ ಮಾಡುತ್ತಿರುವಾಗ ಕಾಲ ಬರುತ್ತೆ. ಸುಷುಪ್ತಿ ಅನುಭವ ತಗೊಂಡಾಗ ನಿದ್ರಾ
ಸ್ಥಾನದಲ್ಲಿ ಅಷ್ಟೇ ಬರುತ್ತೆ. ನಿದ್ರಾನುಭವ ಅಂತ ಬರುತ್ತೆ. ನಿದ್ರಾನುಭವ ಅಂತ ಒಂದು, ನಿದ್ರಾನುಭವ ಕಾಲ ಅಂತ ಇನ್ನೊಂದು. ನಿದ್ರಾನುಭವ ಕಾಲ ಅಂದು ಎಚ್ಚರ ವಾಸನೆಯಿಂದ ದೂಷಿತವಾದ ಒಂದು ಸ್ಟೇಟ್ಮೆಂಟ್ ಅದು. ಯಾವಾಗ ಎಲ್ಲಿ? ಎಲ್ಲಿ ಅಂದ್ರೆ ತ್ರಲ್ ಇದೆಯಲ್ಲ, ಆ ತ್ರಲ್ಲು ದೇಶಾರ್ಥದಲ್ಲೂ ಬರುತ್ತೆ, ಕಾಲಾರ್ಥದಲ್ಲೂ ಬರುತ್ತೆ. ಸಪ್ತಮಿ ಅಷ್ಟೇ ತ್ರಲ್ ಅನ್ನೋದು, ಎಚ್ಚರ ಅನ್ನೋದು. ಸುಪ್ತನಾದವನು, ಮಲಗಿದವನು ಯಾವ ಒಂದು ಬಯಕೆಯನ್ನು ಬಯಸುವುದಿಲ್ಲವೋ, ಇಲ್ಲಿ ಬಯಸೋಲ್ಲ ಅಂದ್ರೆ ಬಯಸುವವನಾಗಿ ಬಯಸೋಲ್ಲ ಅಲ್ಲ, ಬಯಸುವವನಾಗಿ ಪ್ರಮಾತೃತ್ವವೂ ಇಲ್ಲ, ಅಲ್ಲಿ ಪ್ರಮಾತೃತ್ವನು ಕಟ್ಕೊಂಡಿರ್ತಾರೆ. ಹಾಗೆ ನಕಂಚನ ಸ್ವಪ್ನ ಪಶ್ಯತಿ, ಇನ್ನೊಂದನ್ನು ಕಾಣುವುದು ಅನ್ನೋದೇ ಇರುವುದಿಲ್ಲವೋ. ಸ್ವಪ್ನಾನ್ ಶಬ್ದಕ್ಕೆ ಅರ್ಥ ಇನ್ನೊಂದನ್ನು ಕಾಣುವುದು ಅಂತ ಪಡ್ಕೊಂಡ್ಬಿಡಿ. ಸ್ವಪ್ನಾನ್ ಶಬ್ದಕ್ಕೆ ಲೋಕದಲ್ಲಿ ಕನಸು ಅಂತ ಅರ್ಥ. ಈ ಕಾಂಟೆಕ್ಸ್ಟ್ ಅಲ್ಲಿ ಸ್ವಪ್ನ ಅಂದ್ರೆ ಇನ್ನೊಂದನ್ನು ಕಾಣೋದನ್ನೇ ಸ್ವಪ್ನ ಅನ್ಬಿಟ್ಟು. ಇದು ಸ್ವಪ್ನವೇ. ಇನ್ನೊಂದನ್ನು ಕಾಣ್ತಿದೀವಲ್ಲ ಇದೆಲ್ಲ ಸ್ವಪ್ನವೇ. ಯಾಕೆ ಸ್ವಪ್ನ ಅಂದ್ರೆ ಸುಳ್ಳನ್ನು ನೋಡೋದು ಅಂತ, ಇಲ್ಲದನ್ನು ಕಾಣೋದು ಅಂತ. ನಾವು ಇಲ್ಲದನ್ನೇ ನೋಡ್ತಾ ಇರೋದು, ಸುಳ್ಳನ್ನೇ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ವಿಚಾರ ಮಾಡಿದ್ರೆ ಯಾವುದು ಇದೆ ಅಂತ ಅನಿಸ್ಕೊಳ್ಳೋಕ್ಕೆ ಅರ್ಹವಲ್ಲ. ಇದೇನು ಡೆಫಿನೇಷನ್ ಏನೋ, ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಎಲ್ಲಾ ಅವಸ್ಥೆಯಲ್ಲೂ ಇರಬೇಕು. ಅದೇ ಒಂದನ್ನು ನೋಡ್ಬೇಕಾದ್ರೆ ಇನ್ನೊಂದು ಇರಲ್ಲ, ಅದನ್ನ ನೋಡ್ಬೇಕಾದ್ರೆ ಇದಿರಲ್ಲ. ಕನಸಿನಲ್ಲಿ ಎಚ್ಚರ ಇರಲ್ಲ, ಎಚ್ಚರದಲ್ಲಿ ಕನಸಿರಲ್ಲ, ನಿದ್ದೆಯಲ್ಲಿ ಇದು ಎರಡೂ ಇರಲ್ಲ. ಅದನ್ನೇ ಸುಳ್ಳು ಅಂತ, ಸುಳ್ಳು ಡೆಫಿನೇಷನ್ ಆ ತರ ಮಾಡ್ಕೊಂಡಿದ್ದಾರೆ. ನಹಿ ಸುಷುಪ್ತೆ ಪೂರ್ವಯೋರಿವ ಅನ್ಯಥಾ ಗ್ರಹಣ ಲಕ್ಷಣಂ ಸ್ವಪ್ನದರ್ಶನಂ ಕಾಮೋ ವಾ ಕಶ್ಚನ ವಿದ್ಯತೆ. ಅದು ಹೀ ಅನ್ನೋದು ಅನುಭವನ ಹೇಳ್ತಾ ಇದ್ದಾರೆ. ಹೀ ಅಂತ ಅಲ್ಲವೇ ನೋಡಿ, ನೀವೆಲ್ಲ ಪ್ರತಿನಿತ್ಯ ಸುಷುಪ್ತಿ ಅನುಭವನ ಪಡ್ಕೊಳ್ತಾನ ಇದ್ದೀರಾ. ಅಹರಹ ಏತಂ ಬ್ರಹ್ಮಲೋಕಂ ಗಚ್ಚಂತ್ಯಃ ನ ವಿಂದಂತಿ ಅಂತ ಛಾಂದೋಗ್ಯದಲ್ಲಿ ಪ್ರತಿನಿತ್ಯ ಬ್ರಹ್ಮಲೋಕಕ್ಕೆ ಹೋಗಿ ಬರ್ತಾ ಇದ್ರು, ನಾನು ಬ್ರಹ್ಮಲೋಕಕ್ಕೆ ಹೋಗಿ ಬಂದೆ ಅಂತ ಯಾರು ತಿಳ್ಕೊಳ್ತಾ ಇಲ್ಲ ಅಂತ ಶ್ರುತಿ ಅನುಕ್ರೋಶದಿಂದ ಬಂದಿದ್ದಾರೆ ಶಂಕರಾಚಾರ್ಯರು. ಶ್ರುತಿ ಏನ್ ಹೇಳೋಣ, ಬ್ರಹ್ಮಲೋಕಕ್ಕೆ ಹೋಗಿ ಬರ್ತಾ ಇದ್ದಾರೆ, ಬ್ರಹ್ಮಲೋಕಕ್ಕೆ ಹೋಗಿ ಬಂದೆ ಅಂತ ತಿಳ್ಕೊಳ್ತಾ ಇಲ್ಲ ಇವರು ಅಂತ ಮರುಕವನ್ನು ತೋರಿಸ್ತಾ ಇದ್ದಾರೆ. ಸ್ವಾಮಿ ಕಾಳ ಬೆಳೆದಿದ್ದಾರೆ. ಅನುಕ್ರೋಶ ತೋರಿಸಿ. ನಮ್ಮ ಮೈಸೂರು ಹೋಗಿ ಬಂದೆ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಅದೇನು ಅವನಿಗೆ ಪ್ರಜ್ಞಾಹೀನ ಸ್ಥಿತಿ ಹಾಗಾದ್ರೆ. ಪ್ರಜ್ಞಾಹೀನ ಸ್ಥಿತಿ ಆದ್ರೆ ಮೈಸೂರು ಹೋಗಿ ಬಂದು ಗೊತ್ತಾಗಲ್ಲ ಅಂತ. ಆದ್ರೆ ಪ್ರಜ್ಞಪ್ತಿ ಸ್ವರೂಪ, ಪ್ರಜ್ಞಪ್ತಿ ಸ್ವರೂಪದಲ್ಲಿ ಪ್ರಜ್ಞಾಹೀನಾಗಿ ಬಂದೆ ಅಂತ ಅನ್ನಲ್ಲ, ಇದ್ರಿ ಹೇಳೋಣ ಅಂತ. ಸುಷುಪ್ತನಾಗಿದ್ದಾಗ ಹಿಂದಿನ ಎರಡು ಅವಸ್ಥೆಗಳಿಂದ ಕನಸು ಎಚ್ಚರಗಳಲ್ಲಿ ಯಾವ ರೀತಿ ಇನ್ನೊಂದನ್ನು ಕಾಣುವುದು ಅನ್ನುವಂತಹ ಸ್ವಪ್ನ ದರ್ಶನ ನೋಡಿ. ಇನ್ನೊಂದನ್ನು ಕಾಣುವುದು ಏನೋ ಸ್ವಪ್ನ. ಅದು ಹೇಗೆ ಅಲ್ಲಿದೆಯೋ ಅದು ರೀತಿ ಸುಷುಪ್ತಿ ಇಲ್ಲ. ಅಷ್ಟೇ ಅಲ್ಲ, ಕಾಮವೂ ಇಲ್ಲ. ನ ಕಶ್ಚನ ಕಾಮ, ಯಾವ ಬೈಕೆ ಇಲ್ಲ ಸುಷುಪ್ತಿಯಲ್ಲಿ. ಕನಸಿನಲ್ಲಿ ಬರುತ್ತೆ ಬೈಕೆ, ದುಡ್ಡಿನ ಬೈಕೆ, ಮಕ್ಕಳ ಬೈಕೆ, ಮನೆ ಬೈಕೆ, ಮೊಬೈಲ್. ಅಲ್ಲಿ ಬೈಕ್ ತಗೋಬೇಕು ಅಂತ ಆಸೆ ಪಟ್ಟವನಿಗೆ ಕನಸಿನ ಬೈಕ್ ಸಿಕ್ಕಿದ್ರಿಂದ ಆಗ್ಬಿಡುತ್ತೆ. ಕನ್ವಿಸ್ಕೊಂಡು ಹೋಗ್ತಾ ಇರ್ತಾನೆ, ಆಮೇಲೆ ಹೋಗಿ ಎಲ್ಲೋ ಗುದ್ದು ಬಿಡ್ತಾನೆ, ಎಷ್ಟ ಆಗ್ಬಿಡುತ್ತೆ. ಬೈಕು ಇಲ್ಲ, ಆಕ್ಸಿಡೆಂಟ್ ಇಲ್ಲ, ಇದಿಲ್ಲ. ನಿದ್ದೆ ಬಂದ್ಬಿಡುತ್ತೆ. ಫಾಸ್ಟ್ ಹೋಗ್ತಿರ್ಬೇಕಂದ್ರೆ ತಂಪು ಗಾಳಿ ಬರುತ್ತಲ್ಲ, ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ಗುದ್ಬಿಡ್ತಾನೆ. ಎಷ್ಟೆಲ್ಲ ಹಂಗೆ ಗುದ್ದೋದು. ಹಾಗೆ ನಕಂಚನ ಕಾಮಂ ಕಾಮ, ಯಾವ ಒಂದು ಕಾಮವನ್ನು ಬಯಸೋದಿಲ್ವಲ್ಲ ಅದಕ್ಕೆ ಹೆಸರೇನು ಸುಷುಪ್ತಂ ಅಂದ್ಬಿಟ್ರು. ಅದೇ ಕಾಣಪ್ಪ ಸುಷುಪ್ತಿ. ಸುಷುಪ್ತಿ ಅಂತ ನಮ್ಗೆಲ್ಲರ ಅನುಭವದಲ್ಲಿರುವಂತಹ ಅವಸ್ಥೆಯನ್ನ ಈ ರೀತಿ ವಿಶ್ಲೇಷಣೆ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಗೆ ಸುಷುಪ್ತಿನ ಗೊತ್ತೇ ಇಲ್ವನೋ ಹಾಗೆ. ಇವಾಗ ಗೊತ್ತಿಲ್ಲ ನಮ್ಗೆ. ನಾವು ಸುಷುಪ್ತಿ ಅಂತಂದ್ರೆ ಬಿದ್ಕೊಂಡಿರ್ತೀವಿ, ಏನು ಪ್ರಯೋಜನ ಇಲ್ಲದಾದ ಅವಸ್ಥೆ, ಅದು ವೇಸ್ಟು, ಟೈಮ್ ವೇಸ್ಟು, ಅದು ಸುಮ್ಮನೆ ಆಲಸ್ಯ ಅಂತ ನಿದ್ದೆ ಬಗ್ಗೆ ಬಹಳಷ್ಟು ಆರೋಪಗಳು ಮಾಡಿದೀವಿ. ಆದ್ರೆ ನಿದ್ದೆ ಅಂತಂದ್ರೆ ಬ್ರಹ್ಮೀಭೂತ, ಬ್ರಹ್ಮಣ ಏಕತಾಂಗತಃ, ಬ್ರಹ್ಮದಲ್ಲಿ ಒಂದಾದ ಅವಸ್ಥೆ, ಅದು ಪರಮಾರ್ಥ ಅವಸ್ಥೆ, ಅದು ನೈಜ ಅವಸ್ಥೆ, ಇವಾಗ ನಿರಾಯಾಸವಾದ ಸ್ವಸ್ಥಾವಸ್ಥೆ, ತಾನೇ ತಾನಾಗಿರ್ತಕ್ಕಂಥ ಪ್ಯೂರ್ ಶುದ್ಧವಾದ ಅವಸ್ಥೆ ಅದು. ಅದನ್ನ ಆಸ್ ಇಟ್ ಈಸ್ ಈಗ ತಂದ್ಕೊಂಡು ಈಗಲೂ ಹಾಗೆ ತಿಳ್ಕೊಂಡ್ಬಿಟ್ರೆ, ತಿಳ್ಕೊಂಡ ಸಮಸಮಯದಲ್ಲಿ ಮುಕ್ತ ಬಿಡ್ತಾನೆ. ಇಲ್ಲೇ ಈಗ ಮುಕ್ತರು ನಾವೆಲ್ಲ, ಬಂಧವೇ ಇಲ್ಲ, ಸ್ವಾಮಿ ಹಾಗೆ ಮಾಡಿದಾರಲ್ಲ, ಆ ಅನುಭವ ಈಗ ಬಂದ್ಬಿಡುತ್ತೆ. ತಿಳ್ಕೋಬೇಕು. ತಿಳ್ಕೊಳ್ಳದೆ ಇರೋದ್ರಿಂದ ಬಂಧನವೇ ಅಜ್ಞಾನ, ಇದು ದುಃಖವೇ ಅನರ್ಥವೇ ಹೊರತು ನಿಜವಾಗಿ ದುಃಖ ಅನರ್ಥ ಅಂತ ಯಾರಿಗೂ ಇಲ್ಲ, ಆಗಿಲ್ಲ, ಆಗೋದು ಇಲ್ಲ. ಅಜ್ಞಾನ ತಪ್ಪುಳಿಕೆ ಅದೇ ಇದು. 11:05 ಆಯ್ತು. ನಿಷ್ಕೃತಿ ಸ್ಥಿತಿ ಹೋಗೋಣ. ಇಂಟ್ರೆಸ್ಟಿಂಗ್ ಆಗುತ್ತೆ. ಸ್ವಾಮಿಗಳು ಯಾವ ರೀತಿ ಇಲ್ಲಿ ಮೊದಲನೇ ಅರ್ಥದಲ್ಲಿ ಸ್ವಾಮಿಗಳು ತತ್ವ ಅಪ್ರತಿಬೋಧ ಲಕ್ಷಣ ಅಂದ್ರೆ ಎಚ್ಚರದ ವಸ್ತುನ ತತ್ವ ಅಂತ ತಗೊಂಡಿದ್ದಾರೆ. ಪರಮಾರ್ಥ ಮಾಡಿಲ್ಲ. ಎರಡನೇ ಅರ್ಥದಲ್ಲಿ ಹಂಗೆ ತಗೊಂಡಿದ್ದಾರೆ.
ಮೊದಲನೇ ಅರ್ಥದಲ್ಲಿ ದರ್ಶನ ವೃತ್ತಿ ಅಂದ್ರೆ ಕನಸು, ಅದರ್ಶನ ವೃತ್ತಿ ಅಂದ್ರೆ ಸುಷುಪ್ತಿ, ಅದರ ತತ್ವ ಅಂದ್ರೆ ನಿಜವಾದ ವಸ್ತು, ಅದು ಎಚ್ಚರದಲ್ಲಿ ಕಾಣುವಂತಹ ನಿಜವಾದ ವಸ್ತು ಅಪ್ರತಿಬೋಧ ಲಕ್ಷಣಸ್ಯ ಆ ಅರ್ಥದಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ, ತತ್ವಾಪ್ರತಿಬೋಧ ಪರಮಾರ್ಥ ಆತ್ಮ ತಿಳಿದಿರುವುದು ಅದು ಎರಡನೇ ಅರ್ಥ. ಅಥವಾ ನಮಗೆ ತತ್ವ ಅಪ್ರತಿಬೋಧ ಲಕ್ಷಣಸ್ಯ ಇದೆಯಲ್ಲ ಅಲ್ಲೂ ವಾಕ್ಯ, ಅದಕ್ಕೆ ಈ ಆಶ್ವಾಪ ಮೂರಲು ಸಮಾನ. ಪ್ರತಿಬೋಧ ಮೊದಲನೇ ಅರ್ಥದಲ್ಲಿ ತತ್ವ ಅಪ್ರತಿಬೋಧ ಅಂದ್ರೆ ಎಚ್ಚರದ ವಸ್ತು, ಸ್ಥೂಲವಾದ ವಸ್ತುವನ್ನ ಕನಸಲ್ಲೂ ನಿದ್ರೆಯಲ್ಲೂ ಕಾಣದೇ ಇರೋದು. ವಿಚಾರ ಶೈಲಿ ಒಬ್ಬೊಬ್ರದ್ದು ಹೇಗೆ ಹೇಗೆ ಚೆನ್ನಾಗಿದೆ ಇದು ಸ್ವಾಮಿ. ನಾನೊಂದು ಹೇಳ್ಬೋದಾಯ್ತು ಅದನ್ನೇ. ಅಲ್ಲ ಪರವಾಗಿಲ್ಲ, ನೀವು ಹೇಳ್ದಂಗೆ ವ್ಯಾಖ್ಯಾನಕಾರರು ಹಾಗೆ ಮಾಡಿದ್ದಾರೆ, ತತ್ವವನ್ನು ಹಂಗೆ ಮಾಡ್ಬೋದು. ಅದರಲ್ಲಿ ಅಲ್ಲ ವಿಶೇಷ ಆಗುತ್ತೆ ಅಂತ, ಪುನರುಕ್ತಿ ಆಗುತ್ತೆ ಅಂತ ಈ ತರ. ಇಲ್ಲ, ಈ 4ನೇ ಟಿಪ್ಪಣಿಗೆ ಏನರ್ಥ? 4ನೇ ಟಿಪ್ಪಣಿಗೆ ಏನರ್ಥ? 4ನೇ ಟಿಪ್ಪಣಿಗೆ 4ನೇ ಟಿಪ್ಪಣಿನ ಅದೇ ತತ್ವ ವಸ್ತು ತತ್ವವನ್ನು ಅರಿಯದೇ ಇರುವುದು. ಅದನ್ನೇ ನಾನಿವಾಗ ಅಲ್ಲಿ 4ನೇ ಟಿಪ್ಪಣಿ ತತ್ವಾಪ್ರತಿಬೋಧವೆಂದರೆ ವ್ಯಾವಹಾರಿಕ ವಸ್ತು ತತ್ವವನ್ನು ಅರಿಯದೇ ಇರುವುದು ಅಂತ ಮೊದಲನೇ ವಾಕ್ಯಕ್ಕೆ. ಅಲ್ಲಿ ಎಚ್ಚರದಲ್ಲಿ ನಿಜವಾಗಿ ಮಕ್ಕಳು, ಮನೆ, ಪದಾರ್ಥ ಅಂತ ಇದು ತತ್ವ ನಿದ್ರೆಯಲ್ಲಿ ಇದನ್ನು ಅರಿಯದೇ ಇರೋದು ಒಂದು ಇದೆ. ಎಚ್ಚರ ಮತ್ತೆ ಕನಸಿನಲ್ಲಿ ಏನು ವಸ್ತು ಕಾಣಿಸ್ತಾ ಇದೆ ಅದರ ನಿಜವಾದ ಪರಮಾರ್ಥ ರೂಪವನ್ನು ಅರಿಯದೇ ಇರೋದು. ದರ್ಶನ ವೃತ್ತಿ ಅಂದ್ರೆ ಕನಸು, ಅದರ್ಶನ ವೃತ್ತಿ ಅಂದ್ರೆ ಸುಷುಪ್ತಿ. ಇದು ಮೊದಲನೇ ಅರ್ಥ ಸ್ವಾಮಿಗಳು ಮಾಡಿರೋದು. ಕನಸು ನಿದ್ರೆಯನ್ನ ಮಾಡ್ಬಿಟ್ಟು ಅದೆರಡರಲ್ಲೂ ಎಚ್ಚರದ ವ್ಯಾವಹಾರಿಕ ವಸ್ತುವನ್ನು ಕಾಣದೇ ಇರೋದು ಅಂತ ಅರ್ಥ ಮಾಡಿದ್ದಾರೆ. ತತ್ವಾಪ್ರತಿಬೋಧ ಅಂದ್ರೆ ಎಚ್ಚರದ ವ್ಯಾವಹಾರಿಕ ವಸ್ತುವನ್ನು ತತ್ವ ಅಂತ ಅಂದ್ಕೊಂಡು ಕನಸು ನಿದ್ರೆಯಲ್ಲಿ ಇದನ್ನು ಕಾಣೋಲ್ಲ ಅಂತ ಅರ್ಥ ಮಾಡಿ ಮೊದಲನೇ ಅರ್ಥ. ಎರಡನೇ ವಾಕ್ಯಕ್ಕೆ ನೀವು ಗುರುಗಳು ಹೇಳಿದಂಗೆ, ಎರಡನೇ ವಾಕ್ಯಕ್ಕೆ ಮತ್ತೆ ಅಥವಾ ಸುಷುಪ್ತಿ ಸ್ಥಾನೇಶು ಮಗ ಪರಮಾರ್ಥ ತತ್ವವನ್ನು ಕಾಣದೇ ಇರೋದು ಇದನ್ನ ಅರ್ಥ. ಮೊದಲನೇ ವಾಕ್ಯದಲ್ಲೂ ವಸ್ತುವಿನ ವ್ಯಾವಹಾರಿಕ ವಸ್ತುವಿನ ತತ್ವವನ್ನು ಅರಿಯದೇ ಇರೋದು ಅಂದ್ರೆ ವ್ಯಾವಹಾರಿಕ ವಸ್ತುವಿನ ಪರಮಾರ್ಥ ತತ್ವವನ್ನ ಇದು ಪುಸ್ತಕ ಅಂತ ಅರಿಯದೇ ಇರೋದು ಅಷ್ಟೇ. ಇದು ಪುಸ್ತಕ, ಇದು 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 ಅಂತ ವ್ಯವಹಾರದಲ್ಲಿ ಇದು ಇಂಥದ್ದು ಇಟ್ಕೊಂಡಿದ್ವಲ್ಲ ಅದನ್ನ ಅರಿಯದೇ ಇರೋದು ಕನಸಲ್ಲೂ ಉಂಟು, ನಿದ್ದೆಯಲ್ಲೂ ಉಂಟು ಅಂತ. ಇದು ಎಚ್ಚರ ದೃಷ್ಟಿಯಲ್ಲಿ ಹೇಳಿದ್ದು. ಅಲ್ಲೂ ಒಂದು ತತ್ವ ಅನ್ನೋ ಪದ ಬಂದ್ಬಿಟ್ಟಲ್ಲ, ಅಂದ್ರೆ ಸತತ್ವ ಅಂತ ಅಷ್ಟೇ. ಎಚ್ಚರದ ನಿಜವಾದ ವಸ್ತು, ಎಚ್ಚರದ ಇರುವಿಕೆ ಅಂತ ತಗೋಬೇಕಾದನ್ನ, ಎಚ್ಚರದ ಇರುವಿಕೆ ಅಂತ ಇಟ್ಕೊಂಡಿದ್ವೋ ಅದು ಅಂತ. ಇದೊಂದು ಚೆನ್ನಾಗಿದೆ, ಒಂಥರ ವಿಶೇಷವಾಗಿ ಸ್ವಾಮಿಗಳು ಪುನರುಕ್ತಿ ದೋಷ ಬರ್ತದೆ. ಸುಷುಪ್ತಿನಲ್ಲಿ ಅಜ್ಞಾನ ಅಂತವಲ್ಲ, ಅಜ್ಞಾನ ಅನ್ನೋದು ನಾವು ಯಾವ ಜ್ಞಾನವನ್ನು ಪ್ರಜ್ಞೆ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಅಜ್ಞಾನ ತಗೋಬೇಕಾ? ಹೌದು, ಸುಷುಪ್ತಿಯಲ್ಲಿ ಏನನ್ನೂ ಅರಿದೇ ಇರೋದು ಅನ್ನೋದಿದೆಯಲ್ಲ, ವ್ಯವಹಾರ ಪದಾರ್ಥವನ್ನು ಅರಿಯಲ್ಲ. ಮೊದಲನೇ ವ್ಯಾಖ್ಯಾನಕ್ಕೆ. ಎರಡನೇ ವ್ಯಾಖ್ಯಾನಕ್ಕೆ ಪರಮಾರ್ಥವನ್ನು ಅರಿದೇ ಇರೋದು ಅಂತ ಅರ್ಥ. ಅದೇನೇ ಗುರುಗಳೇ, ಯಾವ್ದನ್ನು ತಗೋಬೇಕಲ್ಲಿ? ಎರಡು ತಗೋಬಹುದು ಅಂದ್ರು, ಹೀಗೂ ತಗೋಬಹುದು ಹೀಗೂ ತಗೋಬಹುದು, ಅದೇ ಪರಸ್ಪರ ವಿರೋಧ ಏನಿಲ್ಲ. ಒಂದು ಎಚ್ಚರ ಕಣ್ಣಿನ ನೋಡಿದ್ದು, ಇನ್ನೊಂದು ಆಯಾ ಅವಸ್ಥೆಯಿಂದ ನೋಡಿದ್ದು. ಅಂದ್ರೆ ಗುರುಗಳೇ ಇದ್ರಲ್ಲಿ ಸುಷುಪ್ತಿಯಲ್ಲಿ ಇಡೀ ಅರಿವು ಇರೋದಿಲ್ಲ, ಯಾವ ಇರೋದಿಲ್ಲ, ದರ್ಶನ ವೃತ್ತಿ ಇರೋಲ್ಲ ಅಂತ. ಅಲ್ಲ, ಮೊದಲನೇ ವ್ಯಾಖ್ಯಾನದಲ್ಲಿ ಎಚ್ಚರ ಪದಾರ್ಥವನ್ನು ಕಾಣಲ್ಲ ಅಂತ ಮೊದಲನೇ ವ್ಯಾಖ್ಯಾನ. ಎರಡನೇ ವ್ಯಾಖ್ಯಾನದಲ್ಲಿ ಅಲ್ಲಿ ಪರಮಾರ್ಥತ್ವವನ್ನು ಕಾಣ್ತಾ ಇರೋಲ್ಲ ಅಂತ ಇನ್ನೊಂದು ವ್ಯಾಖ್ಯಾನ. ಚೆನ್ನಾಗಿದೆ ಅಲ್ವಾ ಗುರುಗಳೇ? ವ್ಯಾಖ್ಯಾನಕಾರರು ಎರಡಾಗೂ ಒಂದೇ ಅರ್ಥ ಮಾಡಿದ್ದಾರೆ. ಅವ್ರೇನ್ ಮಾಡಿಲ್ಲ, ಎರಡು ತತ್ವಾಪ್ರತಿಬೋಧನೆ ಪರಮಾರ್ಥತ್ವವನ್ನು ಕಾಣದೇ ಇರೋದು ಅಂತ ಅರ್ಥ ಮಾಡಿದ್ದಾರೆ. ಅಲ್ಲಿ ಅಜ್ಞಾನ ಅಂದ್ರೆ ಅವರು ಅಜ್ಞಾನ ಅಂತ ತಗೊಂಡ್ಬಿಟ್ಟಿದ್ದಾರೆ ಗುರುಗಳೇ ವ್ಯಾಖ್ಯಾನಕಾರರು. ಅಜ್ಞಾನ ಅಂದ್ರೆ ವ್ಯವಹಾರದ ಅಜ್ಞಾನ ಒಂದು, ಪರಮಾರ್ಥದ ಅಜ್ಞಾನ ಇನ್ನೊಂದು. ಅವರು ಎರಡೂ ತಗೊಂಡ್ಬಿಟ್ಟಿದ್ದಾರೆ. ಎರಡು ಜಾಗದಲ್ಲೂ ಪರಮಾರ್ಥತ್ವವನ್ನು ಕಾಣದೇ ಇರೋದು ಅಂತ ಅರ್ಥ ಮಾಡಿದ್ದಾರೆ. ಪರಮಾರ್ಥತ್ವವನ್ನು ಕಾಣದೇ ಇರೋದು ಅನ್ನೋದು ತತ್ವಾಪ್ರತಿಬೋಧ. ದರ್ಶನ ವೃತ್ತಿ ಅದರ್ಶನ ವೃತ್ತಿಯಿಂದ ಎಚ್ಚರ ಕನಸು ಇಟ್ಕೊಂಡು ಮಾಡಿದ್ದಾರೆ. ಅಲ್ಲ, ಮೂಲ ವಿದ್ಯೆ ಅಂತ ಇಟ್ಕೊಂಡಿರೋಂಥವ್ರು ಯಾರೋ ಮೂಲ ವಿದ್ಯಾವಾದಿ. ನಾನು ಮೂಲ ವಿದ್ಯಾ ವಿಚಾರ ಮಾಡ್ತಾ ಇಲ್ಲ, ಅದು ಸುಷುಪ್ತಿಯಲ್ಲೇ ಅಜ್ಞಾನ ಅಂದ್ರೆ ಮೂಲ ವಿದ್ಯೆ ಅನ್ಕೋಬೇಕು ಅಷ್ಟೇ. ಅಲ್ಲ, ಹಾಗ ಅನ್ಕೊಂಡು ಬರ್ದಿದ್ದಾರ ಗುರುಗಳು? ಗೀತಾಗಿಲ್ಲ, ಅದನ್ನ ಸ್ವಾಮಿ ಬರ್ದಿಲ್ಲ. ಇರ್ಬೋದು, ಅವರು ಆ ಮನಸ್ಸಲ್ಲಿ
ಅದನ್ನ ಅನ್ಕೊಂಡಿರ್ಬೋದು. ಇಲ್ಲಿ ಮಾತ್ರ ಟಿಪ್ಪಿಲ್ಲ, ಅದನ್ನ ಮೂಲವಿದ್ಯೆ ಶಬ್ದ ಹಾಕಿಲ್ಲ ಸ್ವಾಮಿಗಳು. ಹಾಕಿಲ್ಲ. ಅಜ್ಞಾನ ಅಂದ್ರೆ ಪ್ರಜ್ಞೆ ಇಲ್ಲದೆ ಇರೋದು, ವಸ್ತು ಹಾಕಿದ್ದಾರೆ. ಇರೋದು ಅಂತ. ಇಲ್ಲೂ ಮೂಲವಿದ್ಯೆ ಅಂತ ಹೇಳ್ತಾ ಇರೋ ನೋಡ್ಬೇಕು, ಅವರ ವ್ಯಾಖ್ಯಾನ ನೋಡ್ಬೇಕು. ಯಾವ್ದಾಗ್ಬೇಕಲ್ಲ ಅವಿಶೇಷತಃ ಕುತಃ ಅವಿಶೇಷತಃ 405 ಇದರಲ್ಲಿ ಕೆಳಗಿಂದ 8ನೇ ಲೈನ್ 7ನೇ ಅವಿಶೇಷತಃ ಯಥಾ ಭಾವಾತ್ ದೇಹಾದಿ ಆತ್ಮಭಾವ ಲಕ್ಷಣ ಭಾವೇ ನೀವ. ದೇಹಾದಿಗಳು ನಾನು ಅನ್ನೋ ರೂಪವಾದ ಭಾವದಿಂದ ಈ ದೇಹಾದಿಗಳು ನಾನಲ್ಲ ಅಲ್ಲೇ ಇದ್ಕೊಂಡು ಅದನ್ನು ಹೇಗೆ ನಿರೋಕ್ಕಾಗಲ್ವೋ? ಯಾಕೆಂದ್ರೆ ಭಾವರೂಪತ್ವ ಬೋಧಕ ಪ್ರಮಾಣದಿಂದಲೇ ಭಾವರೂಪತ್ವ ನಿರೋಕ್ಕಾಗಲ್ಲ ಅಂತ. ಯಾಕೆ ಅಂದ್ರೆ ಅವಿಶೇಷತಃ ಯಾವರ್ತಕಸ್ಯಾಪಿ ಭಾವತ್ವಾವಿಶೇಷ ಇತ್ಯರ್ಥ. ತೆಗೆದುಹಾಕುವಂತಹ ಶರೀರವೂ ಭಾವವಾಗಿರೋದ್ರಿಂದ ಶರೀರಾಭಿಮಾನದಿಂದ ಶರೀರ ನಾನಲ್ಲ ಅಂತ ಮಾಡ್ಕೊಳಕ್ಕಾಗಲ್ಲ. ಈ ಚಾಕು ಶಾರ್ಪಿಂದ ಚಾಕು ಶಾರ್ಪನ್ನು ಕಟ್ ಮಾಡಕ್ಕಾಗಲ್ಲ ಅಂತ. ಅದಕ್ಕೆ ಅದು ವಿಷಯ ಆಗಲ್ಲ. ಈ ಬೆಳ್ಳ ತುದಿಯಿಂದ ಬೆಳ್ಳ ತುದಿ ಮುಟ್ಟಕ್ಕಾಗಲ್ಲ. ಆಯಾ ಫಿಂಗರ್ ತುದಿಯಿಂದ ಆಯಾ ಫಿಂಗರ್ ತುದಿ ಮುಟ್ಟಕ್ಕಾಗಲ್ಲ ಅಂತ. ಅದರಿಂದನೇ ಹಾಗೆ ಶರೀರದಲ್ಲೇ ಇದ್ಕೊಂಡು ಶರೀರವೇ ನಾನು ಅಂದ್ಕೊಂಡು ಶರೀರ ನಾನು ಅಲ್ಲ ಅಂತ ಆ ಭಾವನೆ ಮಾಡಕ್ಕಾಗಲ್ಲ ಅಂತ. ನಹಿ ಪ್ರಮೇಯ ಕುಕ್ಷಿ ಮಧ್ಯಾಸೀನಸ್ಯ ದೇಹೇಂದ್ರಿಯಾದಿಷ್ವೇವ ಅಹಂ ಮಮಾಭಿಮಾನವತಃ